ಈ ರೂಟ್ ವರ್ಡ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಹೆಸರನ್ನು ಕರೆಕ್ಟಾಗಿ ಬರೆಯೋಕ್ಕಾಗಲ್ಲ. ಓ ಎಲ್ ಇದೆಯಲ್ಲ, ಓಲ್ ಅಂತ ಹೇಳ್ಕೊಂಡು ನೀವೇನು ಮಾಡ್ತೀರಾ, ಸೆಕೆಂಡರಿ ಸಫಿಕ್ಸಿಗೆ ಕನ್ಸಿಡರ್ ಮಾಡ್ತೀವಿ. ವೆರಿ ವೆರಿ ಕೇರ್ಫುಲ್. ಮೆಥನಾಲ, ಮೆಥನೋಲಾ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಹಾಗೆ ಮೆಥನೋನ್ ಅಥವಾ ಆ್ಯಸಿಟೋನ್, ಆ್ಯಸಿಟೋನ್ ಅಂತ ಹೇಳುವಂಥದ್ದು ನಮ್ಮ ನೇಲ್ ಪಾಲಿಶ್ ರಿಮೂವರಲ್ಲಿ ಇರುವಂತಹ ಒಂದು ಕಂಪೌಂಡ್, ಅದು ಕೀಟೋನಿಗೆ ಬಿಲಾಂಗ್. ಒನ್ ಮೋರ್ ಎಕ್ಸಾಂಪಲ್ ನೋಡಿ, ತುಂಬ ಸಿಂಪಲ್ ಆಗಿರೋ ಎಕ್ಸಾಂಪಲ್ ಕೊಡ್ತೀನಿ. ಈ ಕಂಪೌಂಡನ್ನು ಹೇಗೆ ನೇಮ್ ಮಾಡ್ತೀರಾ? ಸರಿ, ಫಸ್ಟಿಗೆ ನೀವು ಲಾಂಗೆಸ್ಟ್ ಚೈನ್ ಸೆಲೆಕ್ಟ್ ಮಾಡ್ತೀರಾ. ಇದು ನಿಮ್ಮ ಸ್ಟ್ರೇಟ್ ಚೈನ್, ಮಿಡಲಲ್ಲಿ ಹಾರಿಜಾಂಟಲ್ ಫಾರ್ಮಲ್ಲಿ ಇದೆ. ಆಮೇಲೆ ನಂಬರ್ ಆಫ್ ಕಾರ್ಬನ್ ಕೌಂಟ್ ಮಾಡಿ 1 2 3 4 5. ಸೊ ಅದು ನಿಮಗೆ ರೂಟ್ ವರ್ಡನ್ನು ಹೇಳುತ್ತೆ. ರೂಟ್ ವರ್ಡ್ ಆದ ಮೇಲೆ ನೀವು ಏನು ಮಾಡ್ಕೊಳ್ಬೇಕು, ಪ್ರೈಮರಿ ಸಫಿಕ್ಸ್ ನೋಡ್ಕೊಳ್ಳಿ, ಮತ್ತೆ ಸೆಕೆಂಡರಿ ಸಫಿಕ್ಸ್ ನೋಡ್ಕೊಳ್ಳಿ. ಇಲ್ಲಿ ಪ್ರಿಫಿಕ್ಸ್ ಏನಾದರೂ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. ಈ ಸೆಕೆಂಡ್ರಿ ಸಫಿಕ್ಸ್ ಅಂತ ಹೇಳುವಂಥದ್ದು ಫಂಕ್ಷನಲ್ ಗ್ರೂಪ್. ಅವುಗಳನ್ನ ಡೀಟೇಲಿಂಗ್ ನಾನು ಇಲ್ಲಿವರೆಗೂ ಕೊಡಲಿಲ್ಲ. ಅಲ್ಲಿ ಆ್ಯಸಿಡ್, ಕೀಟೋನ್, ಆಲ್ಡಿಹೈಡ್ ಎಲ್ಲ ಇದೆ, ನಾನು ಆಮೇಲೆ ಹೇಳ್ತೀನಿ. ಇದಿಷ್ಟು ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಅವುಗಳನ್ನ ಆ್ಯಡ್ ಮಾಡೋದೇನು ಈಸಿನೇ ಇದೆ ಅಲ್ವಾ. ಸೊ ಪ್ರಿಫಿಕ್ಸ್, ರೂಟ್ ವರ್ಡ್, ಪ್ರೈಮರಿ ಸಫಿಕ್ಸ್, ಸೆಕೆಂಡ್ರಿ ಸಫಿಕ್ಸ್ ಆಯಿತು. ಪ್ರೀಫಿಕ್ಸಲ್ಲಿ ಮೀಥೈಲ್ ಗ್ರೂಪ್ ಇದೆಯಾ ನೋಡ್ಕೊಳ್ಳಿ. ಇದ್ರೆ ಪೊಸಿಷನ್ ಹಾಕಿ 1 2 3 1 2 3. ನೀವು ಯಾವ ಸೈಡಿಂದ ಹಾಕೋದಕ್ಕೆ ಥರ್ಡ್ ಬರುತ್ತೆ. 1 2 3 4 5. ಥರ್ಡ್ ಪೊಸಿಷನಲ್ಲಿ ಒಂದೇ ಸಲ ಇದೆ. ಸೊ ಒಂದು ಸಲ ಅಷ್ಟೇ ನೀವು ನಂಬರ್ ಬರೀತೀರ. ಥರ್ಡ್ ಹೈಫನ್ ಯಾವ್ದು ಗ್ರೂಪ್ ಅದು? ಮೀಥೈಲ್. ಸೊ 3 ಮಿಥೈಲ್ ಅದಾಯ್ತಾ. ಇದು ಪ್ರಿಫಿಕ್ಸ್ ಆಯಿತು. ಇವಾಗ ಪ್ರಿಫಿಕ್ಸಲ್ಲಿ ನಂಬರ್ಸನ್ನು ಇಂಡಿಕೇಟ್ ಮಾಡ್ತೀರಾ. 2 ನಂಬರ್ ಇದ್ದರೆ ಕಾಮನಿಂದ ಸಪ್ರೇಟ್ ಮಾಡ್ತೀರಾ. ಇದೆಲ್ಲ ರೂಲ್ಸ್ಗಳು ಆ್ಯಕ್ಚುಲಿ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಡಲಿಲ್ಲ. ಈ ರೂಲ್ಸ್ಗಳು ಬಂದು ನೀವು ಡೀಟೇಲ್ ಆಗಿ 11th ಸ್ಟ್ಯಾಂಡರ್ಡಲ್ಲಿ ಕಲಿತೀರಾ. ಬಟ್ ಐಸೋಮರಲ್ಲಿ ಈ ಥರ ನೇಮ್ ಮಾಡೋಕ್ಕೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅದು ಹೇಗೆ ಅಂದರೆ ನೀವು ಕಲಿಬೇಕು, ಬಟ್ ನಿಮಗೆ ಅದನ್ನ ಮೆನ್ಷನೂ ಮಾಡಿಲ್ಲ. ಸೊ ನಮಗೆ ಹೇಗಾಗುತ್ತೆ ಅಂದರೆ ಹೇಳ್ಕೊಟ್ರೆ ಜಾಸ್ತಿ ಆಗುತ್ತೆ, ಹೇಳ್ಕೊಡ್ಲಿಲ್ಲ ಅಂದರೆ ಕಡಿಮೆ ಆಗುತ್ತೆ. ಆ ಒಂದು ಆ್ಯಂಬಿಗ್ವಿಟಿ ಎಲ್ಲ ಟೀಚರ್ಸ್ಗೂ ಈ ಒಂದು ಟಾಪಿಕಲ್ಲಿ ಬಂದುಬಿಡುತ್ತೆ. ಹಾಗಾಗಿ ತುಂಬ ಟೀಚರ್ಸ್ಗಳು ಇಷ್ಟೆಲ್ಲ ಡೀಟೇಲಿಂಗ್ ಹೋಗಲ್ಲ, ಅವ್ರು ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ನಾನು ಯಾಕೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, 100ರಲ್ಲಿ ಒಬ್ಬರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಅವ್ರಿಗೆ ಆನ್ಸರ್ ಸಿಗಬೇಕು ಅಂತ ಹೇಳಿ. ಸೊ 3 ಮೀಥೈಲ್ ಆಯಿತಾ, ಥರ್ಡ್ ಪೊಸಿಷನಲ್ಲಿ ಮೀಥೈಲ್ ಗ್ರೂಪ್ ಆಯಿತು. ಪ್ರಿಫಿಕ್ಸ್ ಆಯಿತು. ರೂಟ್ ವರ್ಡ್ ಪೆಂಟ್ ಇದೆ, 3 ಮೀಥೈಲ್ ಪೆಂಟ್ ಆಯಿತು. ಪ್ರೈಮರಿ ಸಫಿಕ್ಸ್ ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಅಲ್ವಾ, ಏನ್ ಆಯಿತಾ. ಸೆಕೆಂಡ್ರಿ ಸಫಿಕ್ಸ್ ಅಂತ ಹೇಳಿದ್ರೆ ಅದನ್ನ ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ಸೊ ಆ ಪಾಯಿಂಟ್ವರೆಗೂ ಬೇಡ ಇವಾಗ. ಈಗ ಇದಕ್ಕೊಂದು ಹೆಸರೇನಾಯಿತು, 3 ಮೀಥೈಲ್ ಪೆಂಟೇನ್. 3 ಮೀಥೈಲ್ ಪೆಂಟೇನ್. ಈ ಥರ ನಾವೇನು ಮಾಡ್ತೀವಿ, ಒಂದು ನೇಮ್ ಕೊಡ್ತೀವಿ ಕಂಪೌಂಡಿಗೆ. ಸೊ ಇದು ಯಾವಾಗ, ಈ ಫಂಕ್ಷನಲ್ ಗ್ರೂಪು ಅವುಗಳೆಲ್ಲ ಇಲ್ಲದೆ ಇರೋ ಟೈಮಲ್ಲಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. ಓಕೆ, ಸೊ ನೋಡ್ಕೊಳ್ಳಿ, ಇವ್ರಿಗೊಂದು ಸರ್ಟನ್ ಸೆಟ್ ಆಫ್ ರೂಲ್ಸ್ ಇದೆ. ಆ ರೂಲ್ಸನ್ನು 11th ಸ್ಟ್ಯಾಂಡರ್ಡಲ್ಲಿ ಡೀಟೇಲಾಗಿ ಕಲಿತೀರಾ. ಜನರಲ್ ಆಗಿರುವಂತಹ ರೂಲ್ಸನ್ನು ನಾನು ಇಲ್ಲಿ ಬರೆದಿದ್ದೀನಿ. ಈ ಆಲ್ಕೈಲ್ ಗ್ರೂಪ್ಗಳನ್ನು ಪ್ರಿಫಿಕ್ಸ್ ಮಾಡಿಟ್ಕೊಳ್ಳಿ ಅಂತ ಹೇಳಿ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇದನ್ನಿಟ್ಕೊಂಡು ನಾನು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾ ಹೋದೆ, ನೀವು ಕಲ್ತ್ರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ರೂಟ್ ವರ್ಡ್ ಫಾರ್ ನೇಮಿಂಗ್ ಎನಿ ಕಂಪೌಂಡ್, ಸೇಮ್ ಸ್ಲೈಡ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋದೇ ಬಂದಿದೆ ಇಲ್ಲಿ. ಕಾರ್ಬನ್ ನಂಬರ್ 1 ಇದ್ರೆ ಮೆತ್, ಈಥ್, ಪ್ರಾಪ್, ಬ್ಯೂಟ್, ಪೆಂಟ್, ಹೆಕ್ಸ್, ಹೆಪ್ಟ್, ಆಕ್ಟ್, ನಾನ್, ಡೆಕ್, ಅಂಡೆಕ್, ಡೋಡೆಕ್. ಈ ಥರ ಇದೆ ನೋಡಿ. ಅಂದರೆ ಅರ್ಥ ಏನು, ಯಾವುದೇ ಹೈಡ್ರೋಕಾರ್ಬನ್ ಅಥವಾ ಆರ್ಗ್ಯಾನಿಕ್ ಕಂಪೌಂಡನ್ನು ನೀವು ಮೆನ್ಷನ್ ಮಾಡೋಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಅವುಗಳ ಸುತ್ತ ಇರುವಂಥ ಕಾರ್ಬನ್ ಆಟಮ್ಸ್ಗಳನ್ನ ನೀವು ಕೌಂಟ್ ಕೊಡಲೇಬೇಕು. ಅದು ರೂಟ್ ವರ್ಡ್. ಈ ರೂಟ್ ವರ್ಡ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಹೆಸರನ್ನು ಕರೆಕ್ಟಾಗಿ ಬರೆಯೋಕ್ಕಾಗಲ್ಲ. ಸೊ ರೂಟ್ ವರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೂಟ್ ವರ್ಡ್ ಅದು ನಾನು ವಾರ್ಡ್ ಅಂತ ಎಲ್ಲಾದರೂ ಬರೆದ್ಬಿಟ್ಟು, ಓಕೆ ಕರೆಕ್ಟ್ ಇದೆ, ಇಟ್ಸ್ ರೂಟ್ ವರ್ಡ್. ನೆಕ್ಸ್ಟ್ ಬಂದು ಪ್ರೈಮರಿ ಸಫಿಕ್ಸ್. ನಾನು ಹೇಳ್ದೆ ಅಲ್ವಾ ಆಲ್ರೆಡಿ, ಫಸ್ಟಿಗೆ ಏನು ಬರೀತೀರಾ, ಆ ಮೆಂಬರ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಬರೆದಿದ್ದೆ, ಇಟ್ಸ್ ರೂಟ್ ವರ್ಡ್ ಪ್ಲಸ್ ಪ್ರೈಮರಿ ಸಫಿಕ್ಸ್. ರೂಟ್ ವರ್ಡ್ ಪ್ಲಸ್ ಪ್ರೈಮರಿ ಸಫಿಕ್ಸ್. ಏನ್, ಈನ್, ಐನ್ ಅಂತ ಹೇಳುವಂಥದ್ದು ಯಾವಾಗ ಈ ಫಾರ್ಮುಲಾ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಕೆ ಯೂಸ್ ಮಾಡಿ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಏನ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಐನ್, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ವೈನ್. ಓಕೆ, ಅದು ಎರಡು ಈ ರೂಟ್ ವರ್ಡ್ ಮತ್ತು ಪ್ರೈಮರಿ ಸಫಿಕ್ಸ್ ಇದು ಕಾಂಬಿನೇಷನ್ ಏನಿದೆ ತುಂಬ ತುಂಬ ಇಂಪಾರ್ಟೆಂಟ್. ರೂಟ್ ವರ್ಡ್ ಆಯಿತು, ಪ್ರೈಮರಿ ಸಫಿಕ್ಸ್ ಆಯಿತು,
ಇಲ್ಲಿ ಪ್ರಿಫಿಕ್ಸ್ ಬಗ್ಗೆನೂ ಮಾತಾಡಿದ್ವಿ ನಾವು ಆಲ್ರೆಡಿ. ಇನ್ನೊಂದ್ಸಲ ಬೇಕಾದ್ರೆ ಹೇಳ್ಕೊಡ್ತೀನಿ ಅದನ್ನ. ಸಫಿಕ್ಸ್ ಅಂತ ಹೇಳಿ ಅಂದರೆ ಸೆಕೆಂಡರಿ ಸಫಿಕ್ಸ್ ಅಂದರೆ ಒಂದು ನೇಮಲ್ಲಿ ನೀವು ಇನ್ನೊಂದ್ಸಲ ಸೆಕೆಂಡ್ ಪಾರ್ಟ್ ಏನೋ ಆ್ಯಡ್ ಮಾಡ್ತಿರಲ್ಲ, ಅವುಗಳು ಯಾವುದು? ದೇ ಆರ್ ನಥಿಂಗ್ ಬಟ್ ಈ ಫಂಕ್ಷನಲ್ ಗ್ರೂಪ್ಗಳು. ಯಾವಾಗ ಅದನ್ನು ಏನೋ ಆ್ಯಡ್ ಮಾಡ್ತಿರಲ್ಲ, ಏನ್ ಈನ್ ಐನ್ ಆದಮೇಲೆ ಮತ್ತೆ ಏನೋ ಆ್ಯಡ್ ಮಾಡ್ತಾರೆ ಒಂದು ಹೆಸರಲ್ಲಿ, ಯಾವಾಗ ಅಂದರೆ ಈ ಗ್ರೂಪ್ಸ್ಗಳಿದ್ರೆ. ಸೊ ಹ್ಯಾಲೋಜನ್ಸ್ ಇದ್ದರೆ ಅಂದರೆ ಕ್ಲೋರಿನ್, ಬ್ರೋಮಿನ್ ಅಥವಾ ಅಯೋಡಿನ್ ಇದ್ದರೆ ಈ ಥರ ಡ್ಯಾಶ್ ಯಾಕೆ ಹಾಕ್ತಾರೆ ಅಂದರೆ ಅವುಗಳದ್ದು ವ್ಯಾಲೆನ್ಸಿ ಬಂದು 1. ಈ ಕಾರ್ಬನ್ ಟೆಟ್ರಾವ್ಯಾಲೆಂಟ್ ಅಂತ ಹೇಳ್ತೀವಲ್ಲ, ಹಾಗೆ ಇವುಗಳು ಮೋನೋವ್ಯಾಲೆಂಟ್ ಆಗಿರುತ್ತೆ. ಸೊ OH ಗ್ರೂಪ್ ಅಂತ ಹೇಳುವಂಥದ್ದು ಹೈಡ್ರಾಕ್ಸಿಲ್ ಗ್ರೂಪ್. ಹೈಡ್ರಾಕ್ಸಿಲ್ ಗ್ರೂಪ್ಗಳು ಕೂಡ ಒಂದು ಕಾರ್ಬನ್ ಜೊತೆ ಅಷ್ಟೇ ಕಂಬೈನ್ ಮಾಡೋಕ್ಕಾಗೋದು. ಅದಕ್ಕೆ 1- ಅಂತ ಹೇಳುವಂಥದ್ದು ಚಾರ್ಜ್ ಅಲ್ಲ, ಇಲ್ಲಿ ಇಟ್ ಈಸ್ ಅ ಇಂಡಿಕೇಶನ್. ಓಕೆ, ಇದು ಒಂದು ಕಾರ್ಬನ್ ಜೊತೆ ಕಂಬೈನ್ ಆಗುತ್ತೆ ಅಂತ ಹೇಳ್ಕೊಂಡು. ಸಿ, ಆ OH ಗ್ರೂಪ್ ಇದ್ದರೆ ಅವುಗಳ ಹೆಸರು ಬಂದು ಆಲ್ಕೋಹಾಲ್ ಆಯಿತು. ಆ ಫಂಕ್ಷನಲ್ ಗ್ರೂಪನ್ನು ಆಲ್ಕೋಹಾಲ್ ಅಂತ ಹೇಳಿ ನಿಮ್ಮ ತಲೆಯೊಳಗಡೆ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಹೆಸರು ಬಂದು ಬೇರೆ ಇದೆ. ಓಕೆ, ಈ ಹೆಸರು ಬೇರೆ ಇದೆ, ಬಟ್ ಅದು ಯಾವುದು ಫಂಕ್ಷನಲ್ ಗ್ರೂಪ್ ಯಾವ ಮೇನ್ ಕ್ಯಾಟಗರಿಗೆ ಬೀಳುತ್ತೆ ಅಂತ ಹೇಳೋದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಹ್ಯಾಲೋಜನ್ಸ್ ಅಂತ ಹೇಳಿದರೆ ಯಾರು? ಕ್ಲೋರೋ ಮತ್ತು ಬ್ರೋಮೋ, ಅಯೋಡೋ, ಅವುಗಳ ಹೆಸರುಗಳು ಹಾಗೆ ಹೋಗುತ್ತೆ ನೋಡಿ. Cl ಇದ್ದರೆ ಕ್ಲೋರೋ, Br ಇದ್ದರೆ ಬ್ರೋಮೋ ಹೋಗುತ್ತೆ. ಆಲ್ಕೋಹಾಲಿಕ್ OH ಇದ್ದರೆ ಅದನ್ನು ಓಲ್, ಆಲ್ಕೋಹಾಲ್ ಇದು ಲಾಸ್ಟ್ OL ಇದೆಯಲ್ಲ, ಓಲ್ ಅಂತ ಹೇಳ್ಕೊಂಡು ನೀವೇನು ಮಾಡ್ತೀರಾ? ಸೆಕೆಂಡರಿ ಸಫಿಕ್ಸಿಗೆ ಕನ್ಸಿಡರ್ ಮಾಡ್ತೀರಾ. ಆಲ್ಡಿಹೈಡ್ ಇದ್ದರೆ, ಆಲ್ಡಿಹೈಡ್ ಅಂತ ಹೇಳೋದನ್ನು ಸಿಂಪಲ್ ಆಗಿ CHO ಅಂತ ಹೇಳಿ ನೀವು ಐಡೆಂಟಿಫೈ ಮಾಡ್ಬೋದು. ಅಂದರೆ ಒಂದು ಕಾರ್ಬನ್, ಒಂದು ಹೈಡ್ರೋಜನ್, ಒಂದು ಆಕ್ಸಿಜನ್, ಈ 3 ಜನ 3 ಇಡಿಯಟ್ಸ್ಗಳು ಏನಾದರೂ ಆ ಒಂದು ಕಂಪೌಂಡಲ್ಲಿ ನೀವೆಲ್ಲಾದರೂ ಸಿಕ್ಕಿದೆ ನಿಮಗೆ ನೋಡೋಕ್ಕೆ ಅಂದರೆ ಅವುಗಳು ಆಲ್ಡಿಹೈಡ್. ಕೆಲವೊಂದು ಸಲ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೋಸ್ಕರ ಇವುಗಳದ್ದು ಆ್ಯಕ್ಚುಯಲ್ ಬಾಂಡಿಂಗನ್ನು ಈ ಥರ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾರೆ. ಅಂದರೆ ಕಾರ್ಬನು ಆಕ್ಸಿಜನ್ ಸಿಕ್ಕಾಪಟ್ಟೆ ಟೈಟ್ ಫ್ರೆಂಡ್ಸ್ ಅವರು, ಸೊ ಡಬಲ್ ಬಾಂಡ್ ಇರುತ್ತೆ. ಹೈಡ್ರೋಜನ್ ಒಂಥರ ಲೂಸ್ ಫ್ರೆಂಡ್ ಅವನು, ಸೊ ಒಂದು ಸಿಂಗಲ್ ಬಾಂಡಲ್ಲಿ ಹೈಡ್ರೋಜನ್ನ ಫಿಕ್ಸ್ ಮಾಡಿರ್ತಾನೆ. ಜಸ್ಟ್ ಫಾರ್ ಫನ್ ಸೇಕ್ ನಂತರ ಹೇಳಿದ್ದೀನಿ, ಅದರ ಸೀಕ್ವೆನ್ಸ್ ಬಂದು ಬೇರೆಯೇ ಇದೆ ಟೆಕ್ನಿಕಲಿ, ಅದು ನೀವು ಮತ್ತೆ ಓದ್ತೀರಾ. ಸೊ ಕೀಟೋನ್ ಅಂತ ಹೇಳಿದರೆ ಏನು? C+O, ಬರೀ ಎಲ್ಲೋ ಒಂದು ಕಡೆ ಈ ಥರ ಸ್ಟ್ರಕ್ಚರ್. ಅದನ್ನ ಎಲಾಬ್ರೇಟೆಡ್ ಫಾರ್ಮಲ್ಲಿ ಅಥವಾ ಸಿಂಪಲ್ ಆಗಿ CO ನೋಡಿದ್ರೆ ಅದು ಯಾವ ಕ್ಯಾಟಗರಿ? ಕೀಟೋನ್. ಕೀಟೋನ್ ಇದ್ದರೆ ನೀವು ಸಫಿಕ್ಸ್ ಬಂದುಬಿಟ್ಟು ONE ಅಂತ ಹೇಳೋದನ್ನು ಕೊಡಬೇಕಾಗುತ್ತೆ. ಆಯಿತಾ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ಗಳು ಇವುಗಳೆಲ್ಲ ಬೇರೆ ಬೇರೆ ಗ್ರೂಪ್ಗಳು. ಇವ್ರೇನು ಮಾಡ್ತಾರೆ? ಆ ಚೈನಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ತಾರೆ, ಸ್ವಲ್ಪ ಸ್ಪೇಸ್ ಕೊಡಿ ನಮಗೆ ಅಂತ ಹೇಳ್ಕೊಂಡು ಚೈನಿಗೆ ಹೋಗಿ ಕುತ್ಕೊಳ್ತಾರೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಮಕ್ಕಳೇ. ಇಲ್ಲಿ ಏನು? ಒಂದು ಕಾರ್ಬನ್ ಮತ್ತು ಒಂದು ಹೈಡ್ರೋಜನ್. ಕಾರ್ಬನ್ ಅಪ್ಪ, ಹೈಡ್ರೋಜನ್ ಅಮ್ಮ, ಅವರಿಬ್ಬರಿಗೆ 2 ಟ್ವಿನ್ಸ್ ಆಕ್ಸಿಜನ್ ಇರ್ತಾರೆ. ಇವ್ರದ್ದು ಗ್ರೂಪ್ ಎಲ್ಲಾದರೂ ಹೋಗಿ ಕುತ್ಕೊಂಡಿದೆ ಅಂತ ಹೇಳಿದ್ರೆ ಅವುಗಳನ್ನ ಕೆಲವೊಂದು ಸಲ ಹೀಗೂ ಬರೀತಾರೆ, ಕೆಲವೊಂದು ಸಲ ಹೀಗೂ ಬರೀತಾರೆ. ಸೊ ಆ ಒಂದು ಗ್ರೂಪ್ ಆಫ್ ಆಟಮ್ಸನ್ನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀರಾ. ಈ ವಿನೇಗರಲ್ಲಿ, ಸಿಟ್ರಿಕ್ ಆ್ಯಸಿಡಲ್ಲಿ, ಟ್ಯಾಮರಿನಲ್ಲಿರುವಂತಹ ಆ್ಯಸಿಡ್ಸ್ ಇದೆಯಲ್ಲ, ಅದೆಲ್ಲ ಏನು? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅದೊಂದು ಆರ್ಗ್ಯಾನಿಕ್ ಆ್ಯಸಿಡ್, ವೀಕ್ ಆ್ಯಸಿಡ್. ನೀವು ಆ್ಯಸಿಡ್ ಬೇಸ್ ಚಾಪ್ಟ್ರಲ್ಲಿ ಆಲ್ರೆಡಿ ಓದಿದ್ದೀರಾ. ಅವುಗಳದ್ದು ಫಾರ್ಮುಲಾವನ್ನು ಜನರಲ್ ಆಗಿ COOH ಅಂತ ಹೇಳಿ ನಾವು ಕರಿತೀವಿ. ಓಕೆ, ಆ್ಯಕ್ಚುಲಿ ಬಂದು RCOOH ಅಂತ ಹೇಳಿ ಕರಿತೀವಿ ಜನರಲ್ ಫಾರ್ಮುಲಾ. ಈ R ಅಂತ ಹೇಳಿದರೆ ಆಲ್ಕೈಲ್ ಗ್ರೂಪ್. ಈಥೈಲು, ಮೀಥೈಲ್, ಪ್ರೋಪೈಲ್. ಅಂದರೆ ಮೀಥೈನಿಂದ ಒಂದು ಹೈಡ್ರೋಜನ್ ತೆಗೆದುಬಿಟ್ರೆ ಅವು ಮೀಥೈಲ್. ಈಥೇನ್, ಅಲ್ಲಿಂದ ಒಂದು ಹೈಡ್ರೋಜನ್ ತೆಗೆದುಬಿಟ್ಟು ಆ ಹೈಡ್ರೋಜನ್ ಪ್ಲೇಸಲ್ಲಿ ನೀವು ಇದನ್ನ ಹಾಕಿದ್ರೆ ಅದು ಈಥೈಲ್, ಪ್ರೋಪೈಲ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದು ಬಂದರೆ ನೀವು ಯಾವ ಹೆಸರು ಕೊಡಬೇಕು? ಓಯಿಕ್ ಆ್ಯಸಿಡ್ ಅಂತ ಹೇಳಿ ಹೆಸರು ಕೊಡಬೇಕಾಗುತ್ತೆ ಸೆಕೆಂಡ್ರಿ ಸಫಿಕ್ಸ್ ಜಾಗದಲ್ಲಿ. ಸಪೋಸ್ ನೀವು ಕೀಟೋನ್ ಇದು ಆಯಿತು ಆಲ್ರೆಡಿ. ಕೀಟೋನ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಂದರೆ ಏನು ಅಂತ ಹೇಳಿ ಕೊಡ್ತೀರಾ? ಸೆಕೆಂಡರಿ ಸಫಿಕ್ಸ್. ವೈಲ್ ನೇಮಿಂಗ್ ದ ಕಂಪೌಂಡ್ ನೀವು ONE, 1 ಅಂತಲ್ಲ, ಅದನ್ನ ಓನ್ ಅಂತ ಹೇಳಿ ಹೇಳ್ತೀರಾ. ಕೀಟೋನ್ ಇದು ಓನ್, ಅದು ಇದು ಓಯಿಕ್ ಆ್ಯಸಿಡ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ಲಾಸ್ಟಿಗೆ ಬರುವಂತಹ OIC, ಓಯಿಕ್ ಆ್ಯಸಿಡ್ ಅಂತ ಹೇಳಿ ನೀವೇನು ಮಾಡಬೇಕು ಅದನ್ನ ನೆನ್ಪಿಟ್ಕೊಳ್ಬೇಕು. ಆ ಇಡೀ ಚಾರ್ಟನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಡಬಲ್ ಬಾಂಡ್ ಇದ್ದರೆ ಈನ್, ಟ್ರಿಪಲ್ ಬಾಂಡ್ ಇದ್ದರೆ ಐನ್, ಕ್ಲೋರಿನ್ ಇದ್ದರೆ ಕ್ಲೋರೋ ಹೇಳ್ತೀರಾ, ಬ್ರೋಮಿನ್ ಇದ್ದರೆ ಬ್ರೋಮೋ ಹೇಳ್ತೀರಾ, ಆಲ್ಕೋಹಾಲ್ ಅಂದರೆ OH ಇದ್ದರೆ ಅದನ್ನ ಓಲ್ ಅಂತ ಹೇಳ್ತೀರಾ, ಅದು ಸಫಿಕ್ಸ್ ಆಯಿತು. ಇವುಗಳೆಲ್ಲವೂ ಕೂಡ ಪ್ರಿಫಿಕ್ಸ್ ಆಗಿರುತ್ತೆ. ಆಲ್ಡಿಹೈಡ್ ಇದ್ದರೆ ಆಲ್, ತುಂಬ ಇಂಪಾರ್ಟೆಂಟ್. ಆಲ್ಡಿಹೈಡನ್ನು ನಾನು ಇಲ್ಲಿ ಹೇಳಿದ್ದೀನ ಅಂತ ಹೇಳಿ ಗೊತ್ತಿಲ್ಲ, ನೋಡ್ಕೊಂಡು ಬೇಡ. ಇಲ್ಲಿ ಆಲ್ ಅಂತ ಹೇಳ್ತೀವಿ. ಆಲಿಗೂ ಓಲಿಗೂ ಒಂದೇ ಒಂದು ಡಿಫ್ರೆನ್ಸ್, ಏನದು? O ಮತ್ತು A ಅಲ್ವಾ? ಸೊ ಬಿ ವೆರಿ ವೆರಿ ಕೇರ್ಫುಲ್. ಮೆಥನೋಲಾ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಹಾಗೆ ಮೆಥನೋನ್ ಅಥವಾ ಆ್ಯಸಿಟೋನ್ ಅಂತ ಹೇಳುವಂಥದ್ದು ನಮ್ಮ ನೇಲ್ ಪಾಲಿಶ್ ರಿಮೂವರಲ್ಲಿರುವಂತಹ ಒಂದು
ಕಂಪೌಂಡ್ ಅದು ಕೀಟೋನಿಗೆ ಬಿಲಾಂಗ್ ಆಗಿರುತ್ತೆ. ಅದಿದ್ರೆ ಓನ್ ಅಂತ ಹೇಳಿ ಸೆಕೆಂಡರಿ ಸಫಿಕ್ಸ್ ಇವುಗಳು ಬಂದ್ಬಿಟ್ಟು ಸೆಕೆಂಡ್ರಿ ಸಫಿಕ್ಸ್. ಸುಮ್ಮನೆ ಫಸ್ಟಿಗೆ ಬರೆಯಲ್ಲ, ರೂಟ್ ವರ್ಡ್ ಆಗಿ ಏನ್ ಈನ್ ಐನ್ ಆದಮೇಲೆ ಬರೆಯುವಂತಹ ಸೆಕೆಂಡ್ರಿ ಸಫಿಕ್ಸ್. ಇದು ಬಂದು ಪ್ರೈಮರಿ ಸಫಿಕ್ಸ್. ಇದೆರಡೂ ಕೂಡ ಪ್ರೈಮರಿ ಆಗಿರುತ್ತೆ, ಮಿಕ್ಕಿದೆಲ್ಲವೂ ಕೂಡ ಸೆಕೆಂಡ್ರಿ ಸಫಿಕ್ಸ್ ಆಗಿರುತ್ತೆ. ಓಯಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು ಕೂಡ ಸೆಕೆಂಡ್ರಿ ಸಫಿಕ್ಸ್ ಆಗಿರುತ್ತೆ. ಸೊ ನೀವು ಯಾವಾಗೆಲ್ಲ ಹೆಸರುಗಳನ್ನ ಬರಿತೀರೋ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಪ್ರೀಫಿಕ್ಸ್ ಅಂತ ಹೇಳಿದರೆ ಏನು ಅರ್ಥ ಮಾಡ್ಕೊಳ್ಳಿ, ಪ್ರಿಫಿಕ್ಸನ್ನು ಯಾವಾಗ ಬರಿತೀರಾ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ರೂಟ್ ವರ್ಡ್ ಅಂತ ಹೇಳಿದರೆ ಕಾರ್ಬನ್ ಇದು ನಂಬರ್ ಅದನ್ನು ನೆನ್ಪಿಟ್ಕೊಳ್ಳಿ ರೂಟ್ ವರ್ಡನ್ನು. ಆಮೇಲೆ ಪ್ರೈಮರಿ ಸಫಿಕ್ಸನ್ನು ನೆನ್ಪಿಟ್ಕೊಳ್ಳಿ. ಪ್ರೈಮರಿ ಸಫಿಕ್ಸ್ ಅಂತ ಹೇಳಿದ್ರೆ ತುಂಬ ಸಿಂಪಲ್, ಏನು ಈನ್ ಐನ್, ಏನ್ ಈನ್ ಐನ್. ನನ್ನದ್ರಲ್ಲಿ ಏನು ಅಂತ ಹೇಳಿದರೆ ಏನು ಈನು ಐನು ಅಂತ ಹೇಳಿದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಏನ್ ಈನ್ ಐನ್ ಆ ಥರ ನೆನ್ಪಿಟ್ಕೊಳ್ಳಿ. ಸೆಕೆಂಡರಿ ಸಫಿಕ್ಸನ್ನು ನಾನಿವಾಗ ಬ್ರಷ್ ಅಪ್ ಮಾಡ್ತಾ ಹೋಗ್ತೀನಿ ನೋಡಿ. ಆಲ್ಕೋಹಾಲ್ ಇದ್ದರೆ ಓಲ್, ಆಲ್ಡಿಹೈಡ್ ಇದ್ದರೆ ಆಲ್, ಆ್ಯಸಿಡ್ ಇದ್ದರೆ ಓಯಿಕ್ ಆ್ಯಸಿಡ್, ಆಯಿತಾ. ಕೀಟೋನ್ ಇದ್ದರೆ ಓನ್. ಈ ಥರ 4 ಕ್ಯಾಟಗರಿ ನೆನ್ಪಿಟ್ಕೊಳ್ಳಿ. ಇವಿಷ್ಟ ನೆನ್ಪಿಟ್ಕೊಳ್ಳಿ, ಓಲ್, ಆಲ್, ಓಯಿಕ್ ಆ್ಯಸಿಡ್, ಓನ್. ಪ್ರಿಫಿಕ್ಸ್ ಯಾವುದು? ಇದು ಮೆತ್. ಯಾವುದು? ರೂಟ್ ವರ್ಡ್ ಬಂದ್ಬಿಟ್ಟು ಮೆತ್, ಇತ್, ಪ್ರೋಪ್, ಬ್ಯೂಟ್, ಪೆಂಟ್, ಹೆಕ್ಸ್, ಹೆಪ್ಟ್, ಆಕ್ಟ್, ನೋನ್, ಡೆಕ್. ಇಷ್ಟಿದೆ ನೋಡಿ ರೂಟ್ ವರ್ಡ್ಗಳು ಬಂದು. ಎಲ್ಲ ಕವರ್ ಮಾಡಿದೆಲ್ಲ. ಓಕೆ, ಪ್ರಿಫಿಕ್ಸಲ್ಲಿ ಯಾವಾಗ ಬರೀತೀರಾ? CH3 ಗ್ರೂಪ್ಗಳು ಬಂದರೆ, ಅಂದರೆ ಮೀಥೇನಿಗೆ ಬದಲು ಮೀಥೈಲ್ ಬಂದರೆ ಅದನ್ನು ಮೀಥೈಲ್ ಅಂತಲೇ ಹೇಳಬೇಕು. ಈಥೇನ್ ಬದಲು ಈಥೈಲ್ ಬಂದರೆ, C2H5 ಬಂದರೆ ಈಥೈಲ್ ಅಂತ ಹೇಳಿ ಪ್ರಿಫಿಕ್ಸ್ ಕೊಡ್ತೀರಾ. ಬದಲಿಗೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ನೈಟ್ರೋ ಗ್ರೂಪ್ ಇವಿಷ್ಟು ಬಂದ್ರೂ ಇವುಗಳನ್ನ ಪ್ರಿಫಿಕ್ಸ್ ಕೊಡ್ತೀರಾ. ಅದಕ್ಕೆ ಹೆಸರೇನು ಹೇಳ್ತೀರಾ? ಕ್ಲೋರೋ, ಬ್ರೋಮೋ, ಅಯೋಡೋ, ನೈಟ್ರೋ. ಸೊ ಇವಿಷ್ಟು ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನೀವು ಇಂಟ್ಯೂಟಿವ್ಲಿ ನೀವು ಒಂದು ಕಂಪೌಂಡನ್ನು ನೇಮ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಸೊ ನಾವು ನೆಕ್ಸ್ಟ್ ಸ್ಲೈಡ್ ಏನು ಅಂತ ಹೇಳಿ ನೋಡೋಣ. ಎಕ್ಸಾಂಪಲ್ಸ್ ಇದೆ ನೋಡಿ. ಸೊ ನಾನು ಹೇಗೆ ಎಕ್ಸಾಂಪಲ್ ಸೆಟ್ ಮಾಡಿದ್ದೀನಿ ಅಂದರೆ, ಒಂದು ಕಂಡೀಷನ್ ಹಾಕಿದ್ದೀನಿ. ಡಬಲ್ ಬಾಂಡ್ ಇದ್ದರೆ ಅದನ್ನ ಯಾವ ಥರ ನೇಮ್ ಮಾಡ್ಬೋದು, ಆಯಿತಾ. ನೆಕ್ಸ್ಟ್ ನೋಡಿ, ಟ್ರಿಪಲ್ ಬಾಂಡ್ ಇದ್ದರೆ ಯಾವ ಥರ ನೇಮ್ ಮಾಡೋದು, ಕ್ಲೋರಿನ್ ಇದ್ದರೆ ಅದನ್ನ ಹೇಗೆ ನೇಮ್ ಮಾಡೋದು. ಸೊ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇದು ಸಾಕಾಗುತ್ತೆ ನಿಮ್ಗೆ ಇದನ್ನು ನೆನ್ಪಿಟ್ಕೊಂಡ್ರೆ. ಚೈನನ್ನು ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಇದು ಚೈನ್. ಪಕ್ಕದಲ್ಲಿ ಏನೋ ಬರ್ದಿಲ್ಲ C4H8, ಅದು ಅದ್ರದ್ದು ಜನರಲ್ ಫಾರ್ಮುಲಾ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ನಿಮಗೆ ಗೊತ್ತಿದೆ ಅಲ್ವಾ ಟೋಟಲ್ ಹೇಗೆ ಕೌಂಟ್ ಮಾಡೋದು ಏನದು ಅಂತ ಹೇಳಿ. ಇಲ್ಲಿ ನೋಡಿ, ಚೈನನ್ನು ನಾನು ಬಾಕ್ಸ್ ಹಾಕಿಟ್ಟಿದ್ದೀನಿ. ಓಕೆನಾ? ಹೇಗೆ ನೇಮ್ ಆಯಿತು ಸ್ಪ್ಲಿಟ್ ಮಾಡಿ ಬರ್ತಿದ್ದೀನಿ ಪ್ರತಿ ಒಂದು ಕಡೆ ಕೂಡ ನೋಡ್ಕೊಳ್ಬೋದು ನೀವು. ಇಲ್ಲಿ ಫಸ್ಟ್ ಕಂಪೌಂಡಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ರೂಟ್ ವರ್ಡ್ ಬಂದು ಬ್ಯೂಟ್ ಇದೆ. ಏನಕ್ಕೆ? ಆ ಕಾರ್ಬನ್ ಚೈನನ್ನು ನೀವು ಕೌಂಟ್ ಮಾಡಬೇಕು. ಹೇಗೆ ಕೌಂಟ್ ಮಾಡ್ತೀರಾ ಅಂದರೆ, ಎಷ್ಟು ಕಾರ್ಬನ್ ಇದೆ? 1 2 3 4 ಕಾರ್ಬನ್ ಇದೆ. ಸೊ 4 ಕಾರ್ಬನ್ ಬಂದರೆ ಬ್ಯೂಟ್ ಆಯಿತು. ಬಟ್ ಬಿ ಕೇರ್ಫುಲ್, ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇರುವ ಕಾರ್ಬನನ್ನು ನೀವು ನಂಬರ್ ಮಾಡಬೇಕಾಗುತ್ತೆ. ಅದು ಯಾವಾಗಲೂ ಫಸ್ಟ್ ಕಾರ್ಬನ್. ಸೊ ನಂಬರಿಂಗ್ ಶುಡ್ ಸ್ಟಾರ್ಟ್ ಫ್ರಮ್ ದಿಸ್ ಸೈಡ್, 1 2 3 4. ಡಬಲ್ ಬಾಂಡ್ ಇರಲಿಲ್ಲ, ನೀವು ಯಾವ ಕಡೆಯಿಂದ ಬೇಕಾದ್ರೂ ನಂಬರ್ ಮಾಡ್ಬೋದು. ಡಬಲ್ ಬಾಂಡ್ ಇದ್ದರೆ ನೀವು ಹೇಳಬೇಕು ಫಸ್ಟು ಸೆಕೆಂಡ್ ಕಡೆನೇ ಡಬಲ್ ಬಾಂಡ್ ಇದೆ ಅಂತ ಹೇಳ್ಕೊಂಡು. ಆಮೇಲೆ ಆ ಡಬಲ್ ಬಾಂಡಲ್ಲಿ ಇನ್ವಾಲ್ವ್ ಆಗಿರುವ ಕಾರ್ಬನ್ ಆಟಮ್ಗೆ ಲೋವೆಸ್ಟ್ ರ್ಯಾಂಕಿಂಗನ್ನು ಕೊಡಬೇಕು. ಅಂದರೆ ಲೋವೆಸ್ಟ್ ನಂಬರ್ ಕೊಡಬೇಕು, ಅದು ಹೈಯೆಸ್ಟ್ ರ್ಯಾಂಕಿಂಗ್ ಆಗಿರುತ್ತೆ. ಓಕೆ, ಸೊ ಇದು ಬ್ಯೂಟೀನ್. ಸೊ ಬ್ಯೂಟೀನ್ ಅಂತ ಹೇಳಿದ್ರೆ ಎಲ್ಲರೂ ಅರ್ಥ ಮಾಡ್ಕೋತಾರೆ, ಓಕೆ ಫಸ್ಟು 2ನೇ ಕಾರ್ಬನ್ ನಡುವೆ ಆ ಡಬಲ್ ಬಾಂಡ್ ಇದೆ. ಯಾಕೆಂದರೆ ಅದು 3ನೇ ಜಾಗದಲ್ಲಿರ್ಬೋದು, 4ನೇ ಜಾಗದಲ್ಲಿರ್ಬೋದು, ಆ ಥರ ಇದ್ದರೆ ಸ್ಪೆಸಿಫೈ ಮಾಡಬೇಕಾಗುತ್ತೆ ಅಂತ ಹೇಳಿ. ಮಿಡ್ಲಲ್ಲಿ ಇದ್ದರೆ ಏನು ಮಾಡೋದು ಮೇಡಮ್? ಅದು ಸೆಕೆಂಡ್ ನಂಬರ್. ಈಗ ಕಾರ್ಬನ್ ಈ ಥರ ಇದೆ ಅಂತ ಹೇಳಿ ಅಂದ್ಕೊಳ್ಳಿ, 4 ಕಾರ್ಬನ್ ನಡುವೆ ಇಲ್ಲೆಲ್ಲೋ ಇದೆ ಅಂತ ಹೇಳಿ ಅಂದ್ಕೊಳ್ಳಿ. ಓಕೆ, ನೀವು ಎಲ್ಲಿಂದ ಬೇಕಾದ್ರೂ ನಂಬರ್ ಮಾಡ್ಬೋದು, 1 2 3 4 ಮಾಡ್ಬೋದು. ಈ 2 ಕಾರ್ಬನ್ಗಳು ಡಬಲ್ ಬಾಂಡಲ್ಲಿ ಇನ್ವಾಲ್ವ್ ಆಗಿದೆ. ಆ 2 ಮತ್ತು 3ರಲ್ಲಿ ಕಡಿಮೆ ನಂಬರ್ ಯಾವುದು? 2. ಹಾಗಾಗಿ ನಾನು ಏನು ಬರಿತೀನಿ? 2 ಬ್ಯೂಟ್ ಈನ್ ಅಂತ ಹೇಳಿ ಬರಿಬೋದು. ಅಥವಾ ಬ್ಯೂಟ್ ಅಂತ ಹೇಳುವಂಥದ್ದು ರೂಟ್ ವರ್ಡ್. ಓಕೆನಾ? ಈ ಈನ್ ಅಂತ ಹೇಳುವಂಥದ್ದು ಪ್ರೈಮರಿ ಸಫಿಕ್ಸ್, ಅದಕ್ಕೊಂದು ಪೊಸಿಷನ್ ಕೊಟ್ಟಿದ್ದೀನಿ, ಅದು 2. ಸೊ ಬ್ಯೂಟ್ 2 ಈನ್. ಈ ಥರ ನಂಬರ್ಸ್ನ ಬರೆದು ಲೆಟರ್ಸ್ ಬರಿಬೇಕಾದ್ರೆ ಯಾವಾಗಲೂ ನೀವೇನು ಮಾಡಬೇಕು? ಆ ಹೈಫನ್ ಹಾಕಬೇಕು. ನಾನು ಹಿಂಗೆ ಬರೆದ್ರೆ ಸ್ಲ್ಯಾಂಟಾಗಿ ಬರೆದ್ರೆ ಕಾಣಿಸಲ್ಲ ಅಂತ ಇದ್ದರೆ ನಾನು ಏನು ಮಾಡ್ತೀನಿ ಅಂದರೆ ನೀಟಾಗಿ ಬರೆದ್ಬಿಡ್ತೀನಿ. ಬ್ಯೂಟ್ 2 ಈನ್. ಯಾಕೆ? ನಾನು ಈ ಡಬಲ್ ಬಾಂಡ್ ಮಿಡ್ಲಲ್ಲಿ ಬಂದಾಗ ಅದಕ್ಕೆ ನಂಬರಿಂಗ್ ಕೊಟ್ಟೆ. ಆ ನಂಬರಲ್ಲಿ ಕಡಿಮೆ ನಂಬರ್ ಇರುವಂತಹ
ಒಂದು ರ್ಯಾಂಕಿಂಗನ್ನು ಸೆಲೆಕ್ಟ್ ಮಾಡಿ ಈನ್. ಅರ್ಥ ಏನು? ಬ್ಯೂಟ್ ಅಂದರೆ 4 ಕಾರ್ಬನ್ ಇದೆ, ಸೆಕೆಂಡ್ ಮತ್ತು ಥರ್ಡ್, ಇಲ್ಲಿ 2 ಅಂತ ಬರೆದ್ರೆ ಅರ್ಥ ಏನು? ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಈನ್ ಇದೆ, ಅಂದರೆ ಡಬಲ್ ಬಾಂಡ್ ಇದೆ ಅಂತ ಹೇಳಿ ಅರ್ಥ ಅದ್ರದ್ದು. ಓಕೆನಾ? ಸೊ ಇದಾಯಿತು, ಫಸ್ಟ್ ಎಕ್ಸಾಂಪಲ್ ಆಯಿತು. ಥರ್ಡ್ ಎಕ್ಸಾಂಪಲ್ ನೋಡಿ, ಪ್ರೋಪೀನ್ 1 2 3 ಕಾರ್ಬನ್, ಪ್ರೋಪ್ ಪ್ಲಸ್ ಈನ್, ಪ್ರೋಪೀನ್ ಡಬಲ್ ಬಾಂಡ್ ಈಚೆಗೆ ಹಾಕಿದ್ರೆ ಏನಾಯಿತು? ಇವಾಗ ಇಲ್ಲಿದೆ, ನೀವು 1 2 3 ಅಂತ ಹೇಳಿ ನಂಬರ್ ಮಾಡಿ. ಸಪೋಸ್ ಈಗ ಈ ಡಬಲ್ ಬಾಂಡ್ ಇಲ್ಲಿತ್ತು ಅಂದ್ಕೊಳ್ಳಿ, ಆವಾಗ ನೀವು ಈಚೆಯಿಂದ ನಂಬರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು 1 2 3 ಅಂತ ಹೇಳಿ. ಆವಾಗಲೂ ಏನಾಯ್ತು ಅದು ಪ್ರೋಪ್. ನೀವು ಕೇಳ್ಬೋದು ನನಗೆ, ಮ್ಯಾಮ್ ಇದನ್ನ ಯಾಕೆ ನೀವು ಪ್ರೋಪ್ 1 ಈನ್ ಅಂತ ಹೇಳಿ ಬರೀಲಿಲ್ಲ ಅಂತ ಹೇಳಿ. ಪೊಸಿಷನ್ ಬಂದು 1 ಇದ್ದರೆ ಅದನ್ನು ಯಾರೂ ಎಲ್ಲೂ ಮೆನ್ಷನ್ ಮಾಡಲ್ಲ, ಸೀದಾ ಬರೀತಾ ಹೋಗ್ತಾರೆ, ಪ್ರೋಪೀನ್ ಅಂತ ಹೇಳಿ ಬರೀತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಬಂದು ಈಥೀನ್. ಇಲ್ಲಿ ನೋಡ್ತೀರಾ ನೀವು ಥರ್ಡ್ ಎಕ್ಸಾಂಪಲ್. ಈತಂದರೆ 2 ಕಾರ್ಬನ್ ಇದೆ, ಬಿಟ್ವೀನ್ ದೆಮ್ ರೂಟ್ ವರ್ಡ್ ಬಂದು ಈನ್ ಬಿಕಾಸ್ ಆಫ್ ದ ಡಬಲ್ ಬಾಂಡ್. ಸೊ ಟ್ರಿಪಲ್ ಬಾಂಡ್ ಇದ್ದರೆ ಹೇಗೆ ನೇಮ್ ಮಾಡೋದು? ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ಫಸ್ಟಿಗೆ ಬಾಕ್ಸ್ ಹಾಕ್ಬಿಡ್ತೀನಿ, ನೀವು ಅವುಗಳನ್ನಷ್ಟೇ ಎಕ್ಸಾಂಪಲ್ಸ್ ತಗೊಳ್ಳಿ. ಫಸ್ಟ್ ಎಕ್ಸಾಂಪಲ್ ಇದು, ಸೊ ಟ್ರಿಪಲ್ ಬಾಂಡ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಕಾರ್ಬನ್ಗೆ ನಂಬರ್ 1 ಅಂತ ಹೇಳಿ ಕೊಟ್ಕೊಳ್ಳಿ. ಓಕೆ, ಯಾಕೆಂದರೆ ಚೈನ್ ಉದ್ದ ಇದ್ದಷ್ಟು ನಾವು ನಂಬರ್ಸ್ ಕೊಡ್ತಾ ಹೋಗೋದು ಒಳ್ಳೆಯದು. ಸೊ ಇದು ಇವಾಗ ಈತ್ ಮತ್ತು ಈನ್ ಆಯಿತು, ಯಾಕೆಂದರೆ 2 ಕಾರ್ಬನ್ ಪ್ಲಸ್ ಇದು ಇಥೈನ್ ಆಗಬೇಕು, ಕರೆಕ್ಷನ್ ಮಾಡಿ, ಇಥೈನ್, ಈತ್ ಪ್ಲಸ್ ವೈನ್. ಓಕೆ, ಇಥೈನ್ ಆಯಿತು. ಇಲ್ಲಿ ನೋಡಿ ಪ್ರೊಪೈನ್, ಪ್ರೋ ಪ್ಲಸ್ ಐನ್ ಇದ್ದರೆ ಪ್ರೊಪೈನ್ ಆಯಿತು. 3 ಕಾರ್ಬನ್ ಇದೆ ಪ್ಲಸ್ ನೀವೇನು ಮಾಡ್ತೀರಾ ವೈನ್ ಅಂತ ಹೇಳಿ ಬರೀತಾರೆ. ಇದನ್ನು ಹೇಗೆ ಬರಿಬೋದು? ಇದನ್ನು ಹೀಗೂ ಬರಿಬೋದು. ಪ್ರೋಪ್ ಬರೆದ್ಬಿಟ್ಟು ಹೈಫನ್ ಹಾಕಿ 1 ಬರೆದು ಹೈಫನ್ ಹಾಕಿ ಐನ್ ಬರೀರಿ. ಅಂದರೆ ಅರ್ಥ ಏನು? 3 ಕಾರ್ಬನ್ ಇದೆ, ಅಲ್ಲಿ 1 ಮತ್ತು 2ನೇ ಕಾರ್ಬನ್, ಇದು 1 ಇದೆ 2, ಈ 1 ಮತ್ತು 2ರ ನಡುವೆ ಏನಾಗಿದೆ? ಟ್ರಿಪಲ್ ಬಾಂಡ್. ವೈನ್ ಅಂತ ಹೇಳಿದ್ರೆ ಟ್ರಿಪಲ್ ಬಾಂಡ್ ಆಗಿದೆ ಅಂತ ಹೇಳಿ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬ್ಯೂಟ್ ಪ್ಲಸ್ ಐನ್. ಅರ್ಥ ಏನು? ಆ ಕಂಪೌಂಡಲ್ಲಿ 4 ಕಾರ್ಬನ್ ಇದೆ ನೋಡಿ, 1 2 3 4, 4 ಕಾರ್ಬನ್ ಇದೆ. ಓಕೆನಾ? 4 ಕಾರ್ಬನಲ್ಲಿ ಫಸ್ಟು ಮತ್ತು ಸೆಕೆಂಡ್ ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇದೆ. ಸೊ ಬ್ಯೂಟ್ ಪ್ಲಸ್ ಐನ್, ಅದನ್ನು ಬ್ಯೂಟ್ 1 ಐನ್ ಅಂತ ಹೇಳಿ ಕೂಡ ಬರಿಬೋದು, ತಪ್ಪಿಲ್ಲ. ಬಟ್ ಸುಮ್ಮನೆ ಏನಕ್ಕೆ ಎಕ್ಸ್ಟ್ರಾ ವೇಸ್ಟ್ ಆಫ್ ಎನರ್ಜಿ ಅಲ್ವಾ? ಪೆಂಟೈನ್, ಪೆಂಟ್ ಅಂದರೆ 1 2 3 4 5 ಕಾರ್ಬನ್ ಇದೆ, ಟ್ರಿಪಲ್ ಬಾಂಡ್ ಇದೆ, ಪೆಂಟೈನ್. ಸಿಂಪಲ್. ಅವರು ಪೊಸಿಷನ್ ಬೇಸ್ ಮೇಲೆ ನಿಮಗೆ ಏನು ಕಷ್ಟ ಕೊಡಲ್ಲ, ಯಾಕೆಂದರೆ 10th ಸ್ಟ್ಯಾಂಡರ್ಡ್ ಇರೋದ್ರಿಂದ. ಸೊ ಈಸಿ ನಂಬರ್ ಎಷ್ಟಿದೆ ಅದಕ್ಕೆ ವೈನ್ ಹಾಕಿದ್ರೆ ಅದು ಪೆಂಟೈನ್ ಆಯಿತು, ಬ್ಯೂಟೈನ್ ಆಯಿತು, ಆ ಥರ. ಸೊ ಕ್ಲೋರಿನ್ ಇದ್ದರೆ ನೀವೇನು ಮಾಡಬೇಕು? ಅದನ್ನು ಪ್ರಿಫಿಕ್ಸ್ ತಗೊಳ್ಬೇಕಾಗುತ್ತೆ. ಪ್ರಿಫಿಕ್ಸ್ ಅಂತ ಹೇಳಿದರೆ ಏನು? ರೂಟ್ ವರ್ಡ್ಗಿನ್ನ ಮುಂಚೆನೇ ಅದನ್ನು ನೀವು ಬರಿಬೇಕಾಗುತ್ತೆ, ರೂಟ್ ವರ್ಡ್ಗಿನ್ನ ಮುಂಚೆನೇ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನಾಯ್ತು ಇಲ್ಲಿ ನೋಡಿ, ಕಾರ್ಬನ್ಗೆ ನಂಬರ್ ಹಾಕೋಬೇಕು. ಕ್ಲೋರಿನ್ ಅಟ್ಯಾಚ್ ಆಗಿರುವ ಕಾರ್ಬನ್ 1 ಆಗ್ತಾನೆ, ಪಕ್ಕದಲ್ಲಿರುವ ಕಾರ್ಬನ್ 2 ಆಗುತ್ತೆ. ನೀವು ರ್ಯಾಂಕಿಂಗ್ ಕೊಟ್ಕೊಂಡ್ರಿ ನಿಮ್ಮ ಚೈನಲ್ಲಿ. ಈ ಸಿಯನ್ನು ಕೆಲವು ಮಕ್ಕಳು ಕಾರ್ಬನ್ ಅಂತೇಳಿ ಅಂದ್ಕೊಳ್ತಾರೆ, ಅದು ಕಾರ್ಬನ್ ಅಲ್ಲ, ಅದು Cl ಆಯಿತಾ. ಅದನ್ನು ಕಾರ್ಬನ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ. ಸೊ 1 ಆಯಿತು, 2 ಆಯಿತು. ಇವಾಗ ಏನು ಮಾಡ್ತೀರಾ? 1 ಮತ್ತು 2 ಫಸ್ಟ್ ಪೊಸಿಷನಲ್ಲಿ ಕ್ಲೋರಿನ್ ಇದೆ, ಸೊ 1 ಕ್ಲೋರೋ ಈಥೇನ್. ಆ 1 ಪೊಸಿಷನ್ನ ಯಾರೂ ಮೆನ್ಷನ್ ಮಾಡಲ್ಲ. ಸೊ ಸಿಂಪ್ಲಿ ಕ್ಲೋರೋ ಈಥೇನ್ ಅಂತಲೂ ಬರೀತಾರೆ, ಅಥವಾ 1ನೇ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಅಟ್ಯಾಚ್ ಆಗಿರೋದ್ರಿಂದ 1 ನಂಬರ್ ಹಾಕಿದ್ರಿ, ಹೈಫನ್ ಬರೆದ್ರಿ, ಕ್ಲೋರೋ ಬರೆದ್ರಿ. ಆ ಚೈನಲ್ಲಿ 2 ಕಾರ್ಬನ್ ಇದೆ, ಸೊ 1 ಕ್ಲೋರೋ ಈತ್ ಆಯಿತು, ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಏನ್ ಆಯಿತಾ. ಇದನ್ನು ಬ್ರೇಕ್ ಮಾಡಿ ನೋಡಿ, ನಿಮಗೆ ಯಾವುದೆಲ್ಲ ಪಾರ್ಟ್ ಸಿಗುತ್ತೆ ನೋಡಿ. ಇದಿಷ್ಟು ಬಂದು ಪ್ರಿಫಿಕ್ಸು 1 ಕ್ಲೋರೋ, ಇದು ರೂಟ್ ವರ್ಡ್, ಇದು ಸಫಿಕ್ಸು, ಪ್ರೈಮರಿ ಸಫಿಕ್ಸ್. ಇಲ್ಲಿ ಸೆಕೆಂಡ್ರಿ ಸಫಿಕ್ಸ್ ಇದೆಯಾ? ಇಲ್ಲ, ಬರುತ್ತೆ ಮುಂದೆ ಬರುತ್ತೆ. ಓಕೆನಾ?
ಸೆಕೆಂಡ್ ಕಂಪೌಂಡ್ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ನೀವೇ ಬರೀಬೇಕು ನನ್ನ ಜೊತೆ ಸೇರಿಕೊಂಡು. CH3 CH2 Cl ಇದೆಯಲ್ವಾ, ಇದನ್ನು ಟ್ರೈ ಮಾಡಿ. ಪಕ್ಕದಲ್ಲಿ ಏನಿದೆ C3H7 Cl, ಅದು ಸಿಂಪಲಾಗಿ ಬರೆದಿರುವಂಥದ್ದು, ಅಂದರೆ ಒಟ್ಟು ಮಾಡಿ ಬರ್ದ್ರಾ? ಸಿಗ್ತಾ ಇದೆಯಾ ಆನ್ಸರ್? ಹೆಂಗೆ ಮಾಡ್ತೀರಾ ಇದನ್ನು? ಒಟ್ಟು 1 2 3 ಕಾರ್ಬನ್ ಇದೆ, ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ನೇ ಕಾರ್ಬನಲ್ಲಿ ಕ್ಲೋರಿನ್, ಸೊ 1 2 3. ಫಸ್ಟಿಗೆ ಯಾವ ಕಾರ್ಬನಿಗೆ ಕ್ಲೋರಿನ್ ಅಟ್ಯಾಚ್ ಆಗಿದೆಯೋ ಜಾಸ್ತಿ ರ್ಯಾಂಕಿಂಗ್, ಸೊ 1 2 3 ಆಯಿತು. ಆಮೇಲೆ ಕ್ಲೋರೋ ಅನ್ನೋ 1 ಕ್ಲೋರೋ ಅಂತಲೂ ಬರಿಬೋದು, ಅಥವಾ ಸಿಂಪಲ್ ಆಗಿ ಕ್ಲೋರೋ ಅಂತ ಹೇಳಿ ಬರಿಬೋದು. ಸೊ ಕ್ಲೋರೋ, ಆಮೇಲೇನು 3 ಕಾರ್ಬನ್ ಇದ್ದರೆ ಪ್ರೋಪ್, ಕ್ಲೋರೋ ಪ್ರೋಪ್. ಆ ಕಾರ್ಬನ್ ನಡುವೆ ಏನಿದೆ? ಸಿಂಗಲ್ ಬಾಂಡ್ ಇದೆ, ಕ್ಲೋರೋ ಪ್ರೊಪೇನ್ ಅಥವಾ 1 ಕ್ಲೋರೋ ಪ್ರೊಪೇನ್. ಸಪೋಸ್ ಬ್ರೋಮಿನ್ ಇದ್ರೆ ಹೇಗೆ ಬರೀತೀರಾ, ಹೇಗೆ ನೇಮ್ ಕೊಡ್ತೀರಾ? ಇಲ್ಲಿ ನೋಡಿ, ಇಲ್ಲೊಂದು ಕಂಪೌಂಡ್ನ ಕೊಟ್ಟಿದ್ದೀನಿ, ಸಿಂಪಲಾಗಿ ಇಲ್ಲೊಂದು ಕಂಪೌಂಡ್ ಕೊಟ್ಟಿದ್ದೀನಿ. ಸೊ CH3Br ಇದೆ, ಒಂದೇ ಕಾರ್ಬನ್ ಇರುವಂಥದ್ದು. ಸೊ ಏನು ಮಾಡಬೇಕದು? ಅಲ್ಲಿ ನಂಬರ್ ಕೊಡೋ ಅವಶ್ಯಕತೆ ಇಲ್ಲ, ಬ್ರೋಮಿನ್ ಮೊದಲೇ ಬರ್ತಾನೆ. ಸೊ ಬ್ರೋಮೋ ಬೇಕಿದ್ರೆ 1 ಬ್ರೋಮೋ ಅಂತ ಹೇಳಿ ಬರ್ಕೊಳ್ಳಿ, ಇಲ್ಲಾಂದರೆ ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್, ಯಾಕೆಂದರೆ ಒಂದೇ ಕಾರ್ಬನ್ ಇರುವಂಥದ್ದು. 1 ಬ್ರೋಮೋ ಮೆತ್ ಮತ್ತು ಏನ್, ಯಾಕೆ ಒಂದು ಕಾರ್ಬನಿಗೆ ಡಬಲ್ ಅಥವಾ ಟ್ರಿಪಲ್ ಸಾಧ್ಯ ಇಲ್ಲ. ಸೊ 1 ಬ್ರೋಮೋ ಮಿಥೇನ್. ಇಲ್ಲಿ ನೋಡಿ, ಬ್ರೋಮೋ ಬ್ಯೂಟೇನ್. ಸೊ ಈ ಕಾರ್ಬನ್ ಎಲ್ಲಿ ಬ್ರೋಮಿನ್ ಅಟ್ಯಾಚ್ ಆಗಿದೆ? 1. ಈ ಥರ ನಂಬರ್ ಕೊಡ್ತಾ ಹೋಗ್ತಾರೆ, 2 3 4. ಸೊ ಫಸ್ಟ್ ಪೊಸಿಷನಲ್ಲಿ ಇರೋದ್ರಿಂದ ಅದನ್ನು 1 ಬ್ರೋಮೋ ಬ್ಯೂಟೇನ್ ಅಂತ ಹೇಳಿ ಕರಿತೀರ. ಸಪೋಸ್ ಇದೇ ಕಂಪೌಂಡ್ನ ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಬ್ರೋಮಿನ್ ಸೆಕೆಂಡ್ ಪೊಸಿಷನಿಗೆ ಬಂದ್ಬಿಟ್ಟ ಅಂತ ಹೇಳಿ ಅಂದ್ಕೊಳ್ಳಿ. ಈ 3 ಹೈಡ್ರೋಜನನ್ನು ನಿಮ್ಮ ಸ್ಕೂಲ್ ಟೀಚರ್ಸ್ ಹತ್ರ ಒಂದ್ಸಲ ಕೇಳ್ಕೊಳ್ಳಿ. ಕೆಲವು ಟೀಚರ್ಸಿಗೆ ಅದು ಸ್ಪ್ಲಿಟ್ ಮಾಡಿನೇ ಬರೀಬೇಕು, ಕೆಲವು ಟೀಚರ್ಸಿಗೆ ಅದು ಜೊತೆಲಿ ಬರೆದ್ರೂ ನಡೆಯುತ್ತೆ ಅಂತ ಹೇಳೋ ಕಂಡೀಷನ್ಸ್ ಇರುತ್ತೆ. ಯಾಕೆಂದರೆ ಪ್ರತಿ ಟೀಚರ್ಸ್ಗಳು ಕೂಡ NCERT ಸಿಲೆಬಸ್ನ ಫಾಲೋ ಮಾಡೋದ್ರಿಂದ ಒಂದೊಂದು ಟೀಚರ್ಗೆ ಒಂದೊಂದು ಮೆಥಡ್ ಇರುತ್ತೆ. ಸೊ ನೀವು ನಿಮ್ಮ ಟೀಚರ್ ಯಾವ ಮೆಥಡಲ್ಲಿ ಹೇಳ್ಕೊಟ್ಟಿರ್ತಾರೆ ಆ ಮೆಥಡಲ್ಲಿ ಫಾಲೋ ಮಾಡಿ. ಅಂದರೆ ಹೈಡ್ರೋಜನ್ ಸ್ಪ್ಲಿಟ್ ಮಾಡಿ ಬರೀಬೇಕಾ, ಜೊತೆಲಿ ಬರೀಬೇಕಾ ಅನ್ನೋದನ್ನು ನಿಮ್ಮ ಟೀಚರ್ ಹೇಗೆ ಹೇಳ್ತಾರೆ ಹಾಗೆ ನೀವು ಫಾಲೋ ಮಾಡ್ತಾ ಹೋಗಿ. ಬಟ್ ಹೇಗೆ ಬರೆದ್ರೂ ಅದು ಕರೆಕ್ಟೇ, ಓಕೆನಾ? ಸೊ ಇದನ್ನು ಹೇಗೆ ನೇಮ್ ಮಾಡ್ತೀರಾ? ಈಚೆ ನಮ್ಮ ಲೆಫ್ಟ್ ಸೈಡಿಂದ ಮಾಡ್ತಿರೋ ಅಥವಾ ನನ್ನ ರೈಟ್ ಸೈಡಿಂದ ಮಾಡ್ತಿರೋ? ಆಬ್ವಿಯಸ್ಲಿ ಕಾರ್ಬನ್ಗೆ ಎಲ್ಲಿ ಬ್ರಾಂಚಿಂಗ್ ಇದೆ? ಇಲ್ಲಿ. ಸೊ ಅವನಿಗೆ ಸೆಕೆಂಡ್ ನಂಬರ್ ಸಿಗಬೇಕಂದ್ರೆ ನಾನು ಈಚೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಸಪೋಸ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದಿದ್ರೆ ಇದು 1 ಇದು 2, ಅವನು 3rd ಪೊಸಿಷನಿಗೆ ಬರ್ತಾ ಇದ್ದ. ಇಲ್ಲ, ಪ್ರಯಾರಿಟಿ ಬಂದು ಜಾಸ್ತಿ ಕೊಡಬೇಕು, ನಂಬರ್ ಲೋ ರ್ಯಾಂಕಿಂಗ್, ಅಂದರೆ ರ್ಯಾಂಕಿಂಗ್ ಹೈ ಇರುತ್ತೆ ಬಟ್ ಲೋ ನಂಬರ್ ಕೊಡಬೇಕು. ಸೊ ಈ ನೇಮ್ ಏನಾಯಿತು? ಸೆಕೆಂಡ್ ಪೊಸಿಷನಲ್ಲಿ ಬ್ರೋಮಿನ್. ನೋಡಿ, ಫಸ್ಟ್ ಪೊಸಿಷನ್ ಇದ್ದರೆ ನೀವು ಪೊಸಿಷನ್ ಮೆನ್ಷನ್ ಮಾಡಬೇಕಾಗಿಲ್ಲ, ಬಟ್ ಸೆಕೆಂಡ್ ಪೊಸಿಷನಿಗೆ ಬಂದುಬಿಟ್ಟ ಅಲ್ವಾ, ಆವಾಗ ಕಂಪಲ್ಸರಿ ನೀವು ಅದನ್ನ ನಂಬರ್ ಹಾಕಿ ಆ ಪೊಸಿಷನ್ ಮೆನ್ಷನ್ ಮಾಡಲೇಬೇಕು. ಸೊ 2 ಬ್ರೋಮೋ, ಆಮೇಲೆ ರೂಟ್ ವರ್ಡ್ ಬರೀರಿ. ಎಷ್ಟು? 1 2 3 4 ಕಾರ್ಬನ್. ಸೊ 2 ಬ್ರೋಮೋ ಬ್ಯೂಟ್ ಪ್ಲಸ್ ಏನಂತ ಹೇಳೋದು? ಪ್ರೈಮರಿ ಸಫಿಕ್ಸ್. ಅವುಗಳ ನಡುವೆ ಡಬಲ್ ಟ್ರಿಪಲ್ ಸಿಂಗಲ್ ಬಾಂಡ್ ಅಂತ ಹೇಳ್ಕೊಂಡು ಅಲ್ವಾ. 2 ಬ್ರೋಮೋ ಬ್ಯೂಟೇನ್ ಆಯ್ತದು. ಸೊ ಇದೆರಡು ಆಯಿತು. ನೆಕ್ಸ್ಟ್ ಬಂದ್ರಪ್ಪ ನಮ್ಮ ಗೆಸ್ಟ್ಗಳು. ಇವಾಗ ಯಾರವರು? ಆಲ್ಕೋಹಾಲ್, ಆ್ಯಸಿಡ್, ಆಲ್ಡಿಹೈಡ್ ಮತ್ತು ಕೀಟೋನ್. ಈ ಆಲ್ಕೋಹಾಲ್ದು ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದೇ ಒಂದು ಅಡ್ವೈಸ್ ನನ್ನ ಕಡೆಯಿಂದ. ಆಲ್ಕೋಹಾಲ್, ಆಲ್ಡಿಹೈಡ್, ಆ್ಯಸಿಡ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಅಂದರೆ ನೀವು ಐಡೆಂಟಿಫೈ ಮಾಡೋದು ಹೇಗೆ ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ ನೋಡಿ. ಕೀಟೋನ್, ಈಗ ಕಾರ್ಬನ್ ಚೈನ್ ಇರುತ್ತೆ ನೋಡಿ ಮಕ್ಕಳು, ಈ ಥರ ಸಿಂಪಲಾಗಿ ಒಂದು ಕಾರ್ಬನ್ ಚೈನ್ ಬರೆದಿರ್ತೀನಿ ನಾನು. ಈ ಆಲ್ಕೋಹಾಲ್ ಅಂತ ಹೇಳುವಂಥದ್ದು ಗ್ರೂಪ್ ಆಫ್ ಆಕ್ಸಿಜನ್ ಮತ್ತು ಹೈಡ್ರೋಜನ್. ಅದು ಟರ್ಮಿನಲ್ ಪೊಸಿಷನಲ್ಲಿ ಇರ್ಬೋದು, ಅಂದರೆ ಯಾವುದಾದ್ರು ಒಂದು ಕಾರ್ಬನ್ದು ಎಂಡಿಗಿರುತ್ತೆ ಅಥವಾ ಮಿಡ್ಲಲ್ಲಿರುತ್ತೆ. ಈ ಥರ ಮಿಡ್ಲಲ್ಲಿ ಹ್ಯಾಂಗ್ ಆಗಿರುತ್ತೆ. ಒಂದಾದರೆ ಟರ್ಮಿನಲ್ ಪೊಸಿಷನಲ್ಲಿ, ಇಲ್ಲಾಂದರೆ ಮಿಡಲಲ್ಲಿರುತ್ತೆ. ಎರಡೂ ಕಡೆ ಇರುತ್ತಾ ಮೇಡಮ್ ಅಂತ ಹೇಳಿದ್ರೆ ಇರುತ್ತೆ. ಅವುಗಳನ್ನ ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಹೇಳಿ ಕರಿತೀವಿ, ಬಟ್ ಅವುಗಳು ನಿಮಗೆ ಸದ್ಯಕ್ಕೆ ಕೊಡಲ್ಲ. ಈ ಗ್ಲಿಸರಾಲ್ ಎಲ್ಲ ನೀವು ಕೇಳಿರ್ತೀರಲ್ಲ, ಗ್ಲಿಸರಾಲ್ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥದ್ದು. ಅವುಗಳಲ್ಲಿ ನೋಡಿ ಎಲ್ಲ ಕಡೆನೂ ಆಲ್ಕೋಹಾಲ್ ಇದೆ. 3 ಕಾರ್ಬನ್ ಆಟಮ್ ಇದೆ. ಇದು ಗ್ಲಿಸರಾಲ್ ಸ್ಟ್ರಕ್ಚರ್ ನೋಡಿ. 3 ಕಾರ್ಬನ್ ಆಟಮ್ಗೂ OH ಇದೆ. ಅದು ಟ್ರೈಹೈಡ್ರಿಕ್ ಆಲ್ಕೋಹಾಲ್. 3
ಹೈಡ್ರಿಕ್ ಅಂದರೆ ಹೈಡ್ರಾಕ್ಸಿಲ್ ಗ್ರೂಪ್ ಇರುವಂಥದ್ದು. ಬಟ್ ನಾನು ಹೇಳ್ತಾ ಹೋದರೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಜಾಸ್ತಿ, ಬೇಡ, ಅದು ನೀವು ಕಲಿತೀರಾ ಮಾತ್ರ. ಓಕೆನಾ? ಸರಿ. ಆಲ್ಕೋಹಾಲ್ ಬಂದು OH, ಅದು ಟರ್ಮಿನಲಲ್ಲಿ ಇರ್ಬೋದು ಅಥವಾ ಚೈನ್ ಇದು ನಡುವೆ ಕೂಡ ಬ್ರಾಂಚಿಂಗ್ ಪೊಸಿಷನಲ್ಲಿ ಇರ್ಬೋದು. ಆಲ್ಡಿಹೈಡನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಇದು ನಿಮ್ಮದು ಕಾರ್ಬನ್ ಚೈನ್. ಆಲ್ಡಿಹೈಡ್ ಯಾವಾಗ್ಲೂ ಒಂದೇ ಸ್ಟಾರ್ಟಿಂಗ್ ಆಫ್ ದ ಚೈನಲ್ಲಿ ಇರುತ್ತೆ, ಇಲ್ಲ ಅಂದರೆ ಟರ್ಮಿನಲ್ ಪೊಸಿಷನಲ್ಲಿ ಇರುತ್ತೆ. ಸೊ ಒಂದಾದರೆ ಇಲ್ಲಿರಬೇಕು ನೋಡಿ, ಹೀಗೆ ಈ ಥರ ಇರಬೇಕು. ಒಂದಾದರೆ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಹಾಗಿರಬೇಕಾಗುತ್ತೆ, C+O. ಓಕೆನಾ? ಇಲ್ಲ ಅಂದರೆ ಕೊನೆ ಪೊಸಿಷನಲ್ಲಿ ಸಿಂಪಲಾಗಿ ಈ ಥರ ಬರೆದ್ಬಿಡ್ತಾರೆ ಅವರು, ಹೀಗೆ CHO ಅಂತ ಹೇಳಿ. ಸ್ಟಾರ್ಟಿಂಗ್ ಇದ್ದರೆ ಅವ್ರು ಮೆನ್ಷನ್ ಮಾಡಲೇಬೇಕು, ಈ ಥರ ಮೆನ್ಷನ್ ಮಾಡಲೇಬೇಕು. ಇಲ್ಲಿ C+OH ಅಂತ ಹೇಳಿ ಹಾಕ್ಕೊಂಡು ಅವ್ರು ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಕೊನೆಗೆ ಬಂದುಬಿಟ್ರೆ ಯಾವಾಗಲೂ CHO ಇರುತ್ತೆ. ಸೊ ಆಲ್ಡಿಹೈಡ್ ಅಂತ ಹೇಳೋದು CHO, ಒಂದು ಕಾರ್ಬನ್, ಒಂದು ಹೈಡ್ರೋಜನ್ ಮತ್ತು ಒಂದು ಆಕ್ಸಿಜನ್. ಈ ಕಾರ್ಬನು ಆಕ್ಸಿಜನು ಆ್ಯಕ್ಚುಲಿ ಲಿಂಕ್ ಆಗಿರುತ್ತೆ. ಓಕೆನಾ? ಇವರಿಬ್ಬರು ತುಂಬ ಸ್ಟ್ರಾಂಗ್ ಆಗಿ ಈ ಥರ ಡಬಲ್ ಬಾಂಡ್ ಆಗಿ ಲಿಂಕ್ ಆಗಿ ಒಂದು ಕಡೆ ಹೈಡ್ರೋಜನ್ ಇರುತ್ತೆ, ಇಲ್ಲೆಲ್ಲೂ ಕಂಬೈನ್ ಆಗಲ್ಲ ಕಾರ್ಬನ್. ಕಾರ್ಬನ್ ಏನಾದರೂ ಚೈನಿಗೆ ಹೋಗಬೇಕಂದ್ರೆ ಇನ್ನೊಂದು ಸೈಡಿಂದ ಮಾತ್ರ ಹೋಗೋಕ್ಕೆ ಸಾಧ್ಯ, ಮತ್ತು ಒಂದೇ ಸಲ ಅದು ಚೈನಿಗೆ ಅಟ್ಯಾಕ್ ಆಗ್ಲಿಕ್ಕೆ ಸಾಧ್ಯ. ಇವನಿಗೆ ಇನ್ನೊಂದು ಬಾಂಡ್ ಹಾಕೋಣ ಡೆಕೋರೇಷನ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕಾರ್ಬನಸ್ ಟೆಟ್ರಾವೆಲೆಂಟ್. ಈಗ ಆಲ್ರೆಡಿ ಅವನಿಗೆ 3 ಬಾಂಡ್ ಆಯಿತು ಈ ಆಕ್ಸಿಜನು ಹೈಡ್ರೋಜನ್ ಜೊತೆ. ಇನ್ನೊಂದು ಬಾಂಡನ್ನು ಚೈನಲ್ಲಿ ಎಲ್ಲರೂ ಒಂದು ಕಡೆ ನೀವು ಫಿಕ್ಸ್ ಮಾಡ್ಕೋತಾರೆ. ಬಟ್ ಐಡೆಂಟಿಫೈ ಮಾಡೋದು ಈಸಿ. CHO 3 ಇಡಿಯಟ್ಸ್ಗಳು ಒಂದಾದರೆ ಟರ್ಮಿನಲ್ ಪೊಸಿಷನಲ್ಲಿ ಇರ್ತಾರೆ. ಆ್ಯಸಿಡ್ ಏನು? ಸಿಂಪಲ್. ಈ CHO ಆಲ್ಕೋಹಾಲ್ ಅಲ್ವಾ, 2 ಆಕ್ಸಿಜನ್ ಬಂದುಬಿಟ್ಟು ಆ ಹೈಡ್ರೋಜನ್ನ ಆಚೆ ಹಾಕಿದ್ರೆ ಅದು ಆ್ಯಸಿಡ್ ಆಯಿತು. ಅವುಗಳು ಕೂಡ ಟರ್ಮಿನಲ್ ಪೊಸಿಷನಲ್ಲೇ ಇರುತ್ತೆ. ಈ ಥರ ಇರುತ್ತೆ ನೋಡಿ, CH3, CH2, CH2 ನೋಡಿ, COOH ಇರುತ್ತೆ. ಕ್ಲಿಯರ್ ಆಗಿ ಡಬಲ್ ಬಾಂಡ್ OH ಅಂದರೆ 2 ಆಕ್ಸಿಜನ್ Hಗಳು ಕೊಟ್ಟರೆ ಅದು ಆ್ಯಸಿಡ್ ಆಗಿರುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿರುತ್ತೆ. ಇದನ್ನು ಸ್ಪ್ಲಿಟ್ ಹೀಗೂ ಮಾಡ್ತಾರೆ. ನಾನು ಹೇಳಿದೆ, ಕಾರ್ಬನ್ ಅಪ್ಪ, ಅವನಿಗೆ 2 ಮಕ್ಕಳಿರ್ತಾರೆ, ಒಂದು ಟ್ವಿನ್ ಆಕ್ಸಿಜನ್. ಸೊ ಅಪ್ಪ ಒಂದು ಆಕ್ಸಿಜನನ್ನು ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡುತ್ತೆ, ಯಾಕೆಂದ್ರೆ ತುಂಬ ನಾಟಿ ಅವನು. ಇನ್ನೊಂದು ಆಕ್ಸಿಜನನ್ನು ಹೈಡ್ರೋಜನ್ ಅಮ್ಮ, ಕಾರ್ಬನ್ ಅಪ್ಪ ಇಬ್ಬರುಗಳು ಸೇರಿ ಕಂಟ್ರೋಲ್ ಮಾಡುತ್ತೆ. ಸೊ C+OH ಅಂತ ಹೇಳಿ ಹೀಗೆ ಸ್ಪ್ಲಿಟ್ ಮಾಡಿ ಕೊಡ್ತಾರೆ. ಕೆಲವೊಂದು ಕಂಪೌಂಡಲ್ಲಿ ಈ ಥರನೂ ಇದನ್ನ ನೋಡೋಕ್ಕೆ ಸಿಗುತ್ತೆ. ಅಂದರೆ CH3 ನೋಡಿ, C+, ಒಂದು ಕಾರ್ಬನ್ ಒಂದು ಮಗುನ ಆಕ್ಸಿಜನನ್ನು ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡೋಕ್ಕೆ ಡಬಲ್ ಬಾಂಡಲ್ಲಿ ಇರುತ್ತೆ. ಇನ್ನೊಂದು ಬಂದು ಅಪ್ಪ ಮತ್ತು ಅಮ್ಮನ ಜೊತೆ ಇರುತ್ತೆ, OH ಅಂತ ಹೇಳ್ಕೊಂಡು ನೋಡಿ. ಹೀಗೆ ಅದು ಇದ್ದರೆ ಅದನ್ನು ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಐಡೆಂಟಿಫೈ ಮಾಡಲಿಕ್ಕೆ 10th ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ನೀವು ಐಡೆಂಟಿಫೈ ಮಾಡಬೇಕಂದ್ರೆ ಇಂಥ ಟ್ರಿಕ್ಸ್ ಇಟ್ಕೊಂಡ್ರೆ ಈಸಿ. ಕೀಟೋನ್ ಎಲ್ಲಿ ಸಿಗುತ್ತೆ ನೋಡೋಕ್ಕೆ ಅಂತ ಹೇಳಿ. ಕೀಟೋನ್ ಚೈನ್ ಮಧ್ಯನೇ ಇರುತ್ತೆ. ಸೊ ಕೀಟೋನ್ ಬಂದುಬಿಟ್ಟು ಈ ಥರ ಚೈನ್ ಹೋಗ್ತಾ ಇದೆ ಅಂದರೆ ಯಾವುದರ ಚೈನ್ ನಡುವೆ ಈ ಥರ C+O ನೋಡಿ, ಚೈನ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ CH3, CH2, CH2, CH3 ಈ ಥರ ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ನಡುವೆ ಡಬಲ್ ಬಾಂಡ್ ಸಿಕ್ತು ಅಂತ ಹೇಳಿದರೆ ಅದು ಕೀಟೋನ್ ಆಗಿರುತ್ತೆ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಈಸಿ ಇದು, ಕೀಟೋನ್ ಐಡೆಂಟಿಫಿಕೇಷನ್ ಏನು ಕಷ್ಟ ಇಲ್ಲ, ಈಸಿ ಇರುತ್ತೆ. ಓಕೆ, ಇದಿಷ್ಟು ಇಟ್ಕೊಂಡು ನಾನು ಪ್ರೀವಿಯಸ್ ಸ್ಲೈಡಿಗೆ ಹೋಗ್ತೀನಿ ನೋಡಿ. ಆಲ್ಕೋಹಾಲ್ ಅಂದರೆ OH ಇರುತ್ತೆ. ಈ ಒಂದು ಕಂಪೌಂಡಲ್ಲಿ ಕಾರ್ಬನಿಗೆ ಎಲ್ಲಿ OH ಇದೆಯೋ ಅದಕ್ಕೆ ನಂಬರ್ 1, ನಂಬರ್ 2 ಪ್ರಯಾರಿಟಿ ಮಾಡ್ಕೊಳ್ಳಿ. ಕೆಲವೊಂದು ಸಲ ಕನ್ಫ್ಯೂಷನ್ ಆಗಿಬಿಡುತ್ತೆ ನಿಮಗೆ. ಸೊ OH ಅಟ್ಯಾಚ್ ಆಗಿರುವ ಕಾರ್ಬನ್ಗೆ ಹೈ ವೆಯ್ಟೇಜ್ ಕೊಡ್ತಾ ಇದ್ದೀರಾ, ಫಸ್ಟ್ ರ್ಯಾಂಕ್ ಕೊಡ್ತಾ ಇದ್ದೀರಾ. ಓಕೆನಾ? ಸಪೋಸ್ ಅದನ್ನ ಹೇಗೆ ಹೆಸರು ಹೇಳಬೇಕು, ಅದನ್ನ ಹೇಗೆ ಬರಿಬೇಕು ಅನ್ನೋದು ನೋಡಿ. ಅಲ್ಲಿ ಯಾವುದೇ ಪ್ರಿಫಿಕ್ಸ್ ಇಲ್ಲ, ಅಂದರೆ ಬ್ರೋಮಿನ್ ಇಲ್ಲ, ಕ್ಲೋರಿನ್ ಇಲ್ಲ, ಅಯೋಡಿನ್ ಇಲ್ಲ, ಮಿಥೈಲ್ ಗ್ರೂಪ್ಗಳು ಸಪ್ರೇಟಾಗಿ ಬ್ರಾಂಚಿಂಗ್ ಇಲ್ಲ, ಪ್ರಿಫಿಕ್ಸ್ ಇಲ್ಲ. ರೂಟ್ ವರ್ಡ್ ಏನಪ್ಪ ಅಲ್ಲಿ? ರೂಟ್ ವರ್ಡ್ ಬಂದು 2 ಕಾರ್ಬನ್ ಇದೆ, ಸೊ ಈತ್ ಆಯಿತು. ಈತ್ ಬಂದು ರೂಟ್ ವರ್ಡ್ ಆಯಿತು. ಬಿಟ್ವೀನ್ ದ ಕಾರ್ಬನ್ ಆಟಮ್, ಆಕ್ಸಿಜನ್ ಆಟಮ್ ಅಲ್ಲ, ಬಿಟ್ವೀನ್ ದ ಕಾರ್ಬನ್ ಆಟಮ್ ಸಿಂಗಲ್ ಬಾಂಡ್ ಇದೆ. ಸೊ ಈತ್ ಪ್ಲಸ್ ಏನಾಯಿತು? ಸೊ ರೂಟ್ ವರ್ಡ್ ಆಯಿತು, ಮತ್ತು ಪ್ರೈಮರಿ ಸಫಿಕ್ಸ್ ಆಯಿತು. ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಇನ್ನಿಂಗ್ಸ್ ವಿತ್ ಸೆಕೆಂಡ್ರಿ ಸಫಿಕ್ಸ್. ಆಯಿತಾ? ಸೆಕೆಂಡ್ರಿ ಸಫಿಕ್ಸಲ್ಲಿ ನಾವು OH ಅನ್ನು ಗಮನ ಹರಿಸ್ತೀವಿ. OHಗೆ ನಾವು ಯಾವುದು ಶಾರ್ಟ್ಕಟ್ ಹೆಸರು ಕೊಡ್ತೀವಿ? ಓಲ್. ಆಲ್ಕೋಹಾಲ್ ಇದು ಲಾಸ್ಟ್ ಓಲ್. ಸೊ ಅದನ್ನ ನೀವು ಬರಿಬೇಕಾದ್ರೆ ಇದನ್ನು ನೆನ್ಪಿಟ್ಕೊಳ್ಳಿ, ಅನ್ನು ಕ್ಯಾನ್ಸಲ್ ಮಾಡಿ. ಸ್ವರಾಕ್ಷರಗಳು ಇ ಮತ್ತು ಓ ಜೊತೆಗೆ ಹೋಗಲ್ಲ. ಸೊ ಯಾವಾಗಲೂ ನೀವು ಸೆಕೆಂಡರಿ ಸಫಿಕ್ಸ್ ಏನು ಬರೀತೀರಲ್ವ ಅಲ್ಲಿ ಏನೂ ಕಟ್ ಮಾಡೋಕ್ಕೆ ಹೋಗಬೇಡಿ, ಅವುಗಳನ್ನ ಹಾಗೆ ಇಟ್ಕೊಂಡು ಪ್ರೈಮರಿ ಸಫಿಕ್ಸ್ ಅದು ಈನಾಗಿರ್ಬೋದು, ಏನಾಗಿರ್ಬೋದು, ಐನಾಗಿರ್ಬೋದು, ಅವುಗಳದ್ದು ಅನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ಈಗ ನೇಮ್ ಏನಾಯ್ತು ಇದ್ರದ್ದು? ಎಥನೋಲ್.
ಈಥ್, ಏನ್, ಓಲ್, ಎಥನೋಲ್ ಅಲ್ವಾ? ಎಥನೋಲ್ ಆಯಿತು. ಹಾಗೆ ಇದೆಯಾ ನೋಡಿ, ಎಥನೋಲ್. ಎಥನಾಲ್ ಅಲ್ಲ, ಎಥನಾಲ್ ಅಂದರೆ ಅದು ಆಲ್ಡಿಹೈಡ್ ಆಗಿಬಿಡುತ್ತೆ. ಸೊ ಇಟ್ ಇಸ್ ಎಥನೋಲ್. ಸೊ ಎಕ್ಸಾಂಪಲ್ ಇನ್ನೊಂದು ಕೊಟ್ಟಿದ್ದೀನಿ, ಪ್ರೊಪನೋಲ್. ಯಾಕೆ? 1 2 3 ಕಾರ್ಬನ್ ಇದೆ. ಇಲ್ಲೊಂದು ಮಿಸ್ಟೇಕ್ ಇದೆ. ಇಲ್ಲಿ ಏನು ಮಿಸ್ಟೇಕ್ ಅಂತ ಹೇಳಿದರೆ 1 2 3 4 ಕಾರ್ಬನ್ ಇದೆ. ಸೊ ಅದರ ಹೆಸರು ಏನಾಗಬೇಕು? ಹೆಸರು ಬಂದು ಬ್ಯೂಟನೋಲ್ ಆಗಬೇಕು. ಸೊ 1 2 3 4 ಕಾರ್ಬನ್ ಇದ್ದರೆ ಬ್ಯೂಟ್ ಪ್ಲಸ್ ಏನ್ ಪ್ಲಸ್ ಓಲ್, ಅಲ್ಲಿ ಇ ಕ್ಯಾನ್ಸಲ್ ಆಗುತ್ತೆ. ಆ ಇಯನ್ನು ಸಪ್ರೇಟಾಗಿ ನಾನು ಇಲ್ಲಿ ಬರೆದಿದ್ದೆ. ಸೊ ಅದೇನಾಯಿತು? ಬ್ಯೂಟನೋಲ್ ಆಯಿತು. ಈ ಫಾರ್ಮುಲಾವನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅದು ಟೋಟಲ್ ಸಮ್ ಅಷ್ಟೇ ಬರೆದಿದ್ದಾರೆ ಅವರು. ಆಲ್ಡಿಹೈಡ್ ಇದ್ರೆ ನೋಡಿ ಹೇಗಿರುತ್ತೆ ಫಾರ್ಮುಲಾ, ಈ ಥರ ಇರುತ್ತೆ ಫಾರ್ಮುಲಾ. CH3 CHO, 3 ಇಡಿಯಟ್ಸ್ ಕಾಣ್ತಾ ಇದ್ದಾರಾ? CHO ಐಡೆಂಟಿಫೈ ಆಯ್ತು ಅದು ಆಲ್ಡಿಹೈಡ್ ಅಂತ ಹೇಳಿ. ಆದರೆ ಹೇಗೆ ನೇಮ್ ಮಾಡ್ತೀರಾ? CH3 CHO ಇದ್ದರೆ ಈ ಕಾರ್ಬನನ್ನು ಕೌಂಟಿಗೆ ತಗೊಳ್ಳಿ. ಸೊ ಕಾರ್ಬನ್ ಎಷ್ಟಾಯಿತು ಇಲ್ಲಿ? 2 ಆಯಿತು. ಸೊ ರೂಟ್ ವರ್ಡ್ ಬಂದು ಈತ್ ಆಯಿತು. ಬಿಟ್ವೀನ್ ದೇಮ್ ಸಿಂಗಲ್ ಬಾಂಡ್ ಇರುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಮ್ಯಾಮ್ ಸಿಂಗಲ್ ಬಾಂಡ್ ಅಂದರೆ? ಇದನ್ನು ಆ್ಯಕ್ಚುಲಿ ಬರೆಯುವಂತಹ ವಿಧಾನ ಈ ಥರ, CH3 C ಡಬಲ್ ಬಾಂಡ್ OH. ನೋಡಿ ಮಕ್ಕಳೇ, ಕಾರ್ಬನ್ಗೂ ಆಕ್ಸಿಜನ್ಗೂ ಡಬಲ್ ಬಾಂಡ್ ಇದೆ, ಹಾಗಂತೇಳಿ ಅದನ್ನ ಏನಂತ ಹೇಳಿ ಬರಿಬೇಡಿ, ತಪ್ಪು. ಯಾಕೆಂದರೆ ಕಾರ್ಬನ್ಗೂ ಡಬಲ್ ಬಾಂಡ್ ಬಂದರೆ ಮಾತ್ರ ಏನಂತ ಹೇಳಿ ಬರೀತೀರಾ. ಸೊ ಈತ್ ಪ್ಲಸ್ ಏನ್ ಪ್ಲಸ್ ಈ ಆಲ್ಡಿಹೈಡ್ ಗ್ರೂಪಿಗೆ ಒಂದು ಸ್ಪೆಸಿಫಿಕ್ ಹೆಸರಿದೆ, ಏನದು? ಆಲ್. ಆಯಿತಾ? ಈತ್ ಪ್ಲಸ್ ಏನ್ ಪ್ಲಸ್ ಆಲ್. ಸೊ ಈ ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಟ್ ಬಿಕಮ್ಸ್ ಎಥನಾಲ್. ಇಟ್ ಬಿಕಮ್ಸ್ ಎಥನಾಲ್. ಲಾಸ್ಟಿಗೆ ನೇಮಿಂಗ್ ಹೇಗೆ ಕೊಡ್ತೀರಾ? ಆಬ್ವಿಯಸ್ಲಿ ಇದು ಫಸ್ಟ್, ಅದು ಫಂಕ್ಷನಲ್ ಗ್ರೂಪ್ ಆದರೂ ಕೂಡ ಆ ಕಾರ್ಬನನ್ನು ನೀವು ಕೌಂಟ್ ಮಾಡೋದ್ರಿಂದ ನೇಮಿಂಗ್ ಬಂದು ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು 4. ಇಲ್ಲಿ ಇದು ಫಸ್ಟ್, ಇದು ಸೆಕೆಂಡ್. ಇದು ಸ್ವಲ್ಪ ಒಂದು ಕನ್ಫ್ಯೂಷನ್ ಆಗ್ಬೋದು, ಬಟ್ ಇದು ಯಾವುದಕ್ಕೆಲ್ಲ ಅಪ್ಲಿಕೇಬಲ್? ಆಲ್ಡಿಹೈಡ್, ಆ್ಯಸಿಡ್ ಮತ್ತು ಕೀಟೋನಿಗೆ ಈ ಥರ ಅಪ್ಲಿಕೇಬಲ್ ಇರುತ್ತೆ. ದೆನ್ ಬ್ಯೂಟನಾಲ್ಗೆ ನೀವು ಹೆಸರು ಕೊಟ್ಟಿದ್ದೀರಲ್ವಾ, ಇನ್ಕ್ಲೂಡಿಂಗ್ ದಿಸ್ 1 2 3 4 ಆಯಿತು. ಬ್ಯೂಟನಾಲ್ ಹೇಗೆ ಬರೀತೀರಾ? ಫಸ್ಟಿಗೆ ಐಡೆಂಟಿಫೈ ಮಾಡ್ತೀರಾ CHO ಅಂತ ಹೇಳಿ. ಆ ಫಂಕ್ಷನಲ್ ಗ್ರೂಪಲ್ಲಿ ಇದೆ, ಅದನ್ನು ಐಡೆಂಟಿಫೈ ಮಾಡ್ತೀರಲ್ಲ, ದ್ಯಾಟ್ ಇಸ್ ಇಂಪಾರ್ಟೆಂಟ್. ನೀವು ಅದು ಮಾಡಿದ್ದೀರಾ ಅಂತ ಹೇಳಿದರೆ ಬರಿಬೋದು ಈಸಿಯಾಗಿ. ಟೋಟಲ್ ಕಾರ್ಬನ್ ಆಟಮ್ ಬ್ಯೂಟ್ ಪ್ಲಸ್ ಏನ್ ಜೊತೆಗೆ ಬರ್ಕೊಂಡ್ರಿ, ಇಯನ್ನು ಡಿಲೀಟ್ ಮಾಡ್ತೀರಾ, ಇಟ್ ಇಸ್ ಅ CHO. ಸೊ ಆಲ್ ಬ್ಯೂಟನಾಲ್. ಹೀಗೆ ನೀವು ಇದನ್ನು ನೇಮ್ ಮಾಡಬಹುದು. ಈ ಎಥನಾಲ್ ಇದೆಯಲ್ಲ, ಎಥನಾಲಿಗೆ ಇನ್ನೊಂದು ಹೆಸರಿದೆ, ಇದನ್ನು ಎಸಿಟಾಲ್ಡಿಹೈಡ್ ಅಂತ ಹೇಳಿ ಕೂಡ ಕರೀತಾರೆ. ಎಸಿಟಾಲ್ಡಿಹೈಡ್ ಅಂತ ಹೇಳುವಂಥದ್ದು ಕಾಮನ್ ನೇಮ್. ಸಪೋಸ್ ನಿಮಗೆ ಕಾಣಲಿಲ್ಲ ಅಂದರೆ ನಾನು ಇಲ್ಲೊಂದ್ಸಲ ಬರೆದ್ಬಿಡ್ತೀನಿ. ಈ ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಕೇಳಿದ್ದೀರಾ? ಬಯೋಲಾಜಿಯಲ್ಲೆಲ್ಲ ಸ್ಪೆಸಿಮನ್ನ ಸ್ಟೋರ್ ಮಾಡ್ತಾರಲ್ಲ ಬಯೋ ಲ್ಯಾಬಲ್ಲಿ, ಅದಕ್ಕೆ ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ನ ಯೂಸ್ ಮಾಡ್ತಾರೆ, ಫಾರ್ಮಲಿನ್ ಸೊಲ್ಯೂಷನ್, ಫಾರ್ಮಲಿನ್ ಇನ್ ವಾಟರ್. ಕೀಟೋನಿಗೆ ಬರೋಣ ಇವಾಗ. ಕೀಟೋನನ್ನು ಹೇಗೆ ಐಡೆಂಟಿಫೈ ಮಾಡ್ತೀವಿ ನೋಡಿ, ಇಲ್ಲಿ CO ಕೊಟ್ಬಿಟ್ಟಿದ್ದಾರೆ. ಕೆಲವೊಂದ್ಸಲ ಅದನ್ನ ಈ ಥರ ಸ್ಪ್ಲಿಟ್ ಮಾಡಿ ಕೊಡ್ತಾರೆ, ಕೆಲವೊಂದ್ಸಲ ಬರೀ CO ಅಷ್ಟೇ ಕೊಡ್ತಾರೆ. ಆಗ ಆ ಎಲ್ಲ ಕಾರ್ಬನನ್ನು ಕೌಂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೌಂಟ್ ಹೇಗೆ ಮಾಡ್ತೀರಾ? 1 2 3 ಯಾವ ಡೈರೆಕ್ಷನಿಂದ ಬೇಕಾದರೂ ಮಾಡ್ಬೋದು. 3 ಅಂದರೆ ಪ್ರೋಪ್ ಆಯಿತು, ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಅಂತ ಹೇಳಿ ಅಸ್ಯೂಮ್ ಮಾಡಿ. ಆಮೇಲೆ ಆ CO ಇರೋದಕ್ಕೋಸ್ಕರ ಸೆಕೆಂಡ್ರಿ ಸಫಿಕ್ಸ್ ಏನಾಯಿತು? ಓನ್ ಆಯಿತು. ಒನ್ ಮೋರ್ ಎಕ್ಸಾಂಪಲ್ ನಾನು ಕೊಡ್ತೀನಿ, ಅದಕ್ಕಿಂತ ಮುಂಚೆ ಇದನ್ನು ಒಂದ್ಸಲ ಇರೇಸ್ ಮಾಡ್ಕೋತೀನಿ. ಕೀಟೋನಿಗೆ ಇನ್ನೊಂದೆರಡು ಎಕ್ಸಾಂಪಲ್ ಕೊಟ್ಬಿಟ್ರೆ ನಿಮಗೆ ಅದು ಈಸಿ ಆಗುತ್ತೆ. ಓಕೆ, 1 2 3 4 5 ಕಾರ್ಬನ್ ಆಯಿತು. ನಾನು ಇಲ್ಲೆಲ್ಲೋ ಡಬಲ್ ಬಾಂಡ್ ಹಾಕಿದ್ದೀನಿ. ಹಾಂ, ಈ ಒಂದು ಕಂಪೌಂಡನ್ನು ನೇಮ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಫಸ್ಟ್ ಥಾಟ್, ಲಾಂಗೆಸ್ಟ್ ಏನೇ ಇದೆ, ಸೆಕೆಂಡ್ ನಂಬರ್ ಮಾಡ್ಕೊಳ್ಳಿ, 1 2 3 4 5. ಇಂಪಾರ್ಟೆಂಟ್, ಯಾಕೆಂದರೆ ಕೀಟೋನ್ಗಳು ಮಿಡ್ಲಲ್ಲಿ ಎಲ್ಲಿ ಬೇಕಾದರೂ ಇರುತ್ತೆ, ಅವುಗಳ ಪೊಸಿಷನ್ನ ಕರೆಕ್ಟಾಗಿ ಹೇಳಬೇಕು ನಾವು. ರೂಟ್ ವರ್ಡ್ ಏನು, ಇಲ್ಲಿ ಪ್ರಿಫಿಕ್ಸ್ ಏನೂ ಇಲ್ಲ, ಅಂದರೆ ಕ್ಲೋರಿನ್ ಬ್ರೋಮಿನ್ ಗ್ರೂಪ್ಗಳಿಲ್ಲ, ಈ ಥರ ಬ್ರ್ಯಾಂಚಿಂಗ್ ಇಲ್ಲ. ಕೆಳಗಡೆ ಒಂದು CH3 ಅಂತ ಹೇಳೋ ಬ್ರ್ಯಾಂಚಿಂಗ್ ಇದ್ದಿದ್ರೆ ಪ್ರಿಫಿಕ್ಸ್ ಕೊಡ್ಬೋದಿತ್ತು, ಅದಿಲ್ಲ. ಹಾಗಾಗಿ ರೂಟ್ ವರ್ಡ್ ಬಂದುಬಿಟ್ಟು ಇಷ್ಟೇ ಫೋಕಸ್ ಮಾಡಿ, ರೂಟ್ ವರ್ಡ್ ಪ್ಲಸ್ ಪ್ರೈಮರಿ ಸಫಿಕ್ಸ್ ಪ್ಲಸ್ ಸೆಕೆಂಡ್ರಿ ಸಫಿಕ್ಸ್. ಸೆಕೆಂಡ್ರಿ ಸಫಿಕ್ಸ್ ಅಂದರೆ ಫಂಕ್ಷನಲ್ ಗ್ರೂಪ್ಗಳು.
ಸೊ ರೂಟ್ ವರ್ಡ್ ಬಂದುಬಿಟ್ಟು ಎಷ್ಟಾಯ್ತು ಇಲ್ಲಿ 5 ಇದೆ ಅಲ್ವಾ, ಹಾಗಾದರೆ ಪೆಂಟ್ ಆಯಿತು. ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡಾ, ಹಾಗಾದರೆ ಪ್ರೈಮರಿ ಸಫಿಕ್ಸ್ ಏನಾಯಿತು. ಸೆಕೆಂಡ್ರಿ ಸಫಿಕ್ಸ್ C+O, ಇದನ್ನು ನೋಡ್ತೀರಾ ನೀವು ಇಲ್ಲಿ, ಅದು ಹಾಗೂ ಇರುತ್ತೆ, ಇಲ್ಲ ಸಿಂಪಲಾಗಿ CO ಅಂತ ಹೇಳ್ಕೊಂಡು ಬರ್ಬಿಡ್ತಾರೆ. ಆ ಥರ 2 ಥರ ಇದ್ರೂ ಅದಕ್ಕೆ ಏನು ಅಂತ ಹೇಳಿ ಹೆಸರು ಕೊಡ್ತೀರಾ, ಓನ್, ಕೀಟೋನ್, ಇದು ಓನ್. ಈ ಅನ್ನು ಡಿಲೀಟ್ ಮಾಡ್ತೀರಾ. ಸೊ ನೀವು ಪೆಂಟೇನ್ ಓನ್, ಪೆಂಟನೋನ್, ಪೆಂಟನೋನ್ ಅಂತ ಹೇಳಿ ನೀವು ಅದಕ್ಕೆ ನೇಮಿಂಗ್ ಕೊಡ್ತೀರಾ. ಸೊ ನೀವು ನನಗೆ ಕೇಳ್ಬೋದು, ಮ್ಯಾಮ್ ನೀವು 2 ಅನ್ನು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಮೆನ್ಷನ್ ಮಾಡ್ತೀರಾ? ಅದೇನದು ಸೆಕೆಂಡರಿ ಸಫಿಕ್ಸ್, ಇದು ಪೊಸಿಷನ್ ಅಲ್ವಾ. ಸೊ ಅದಕ್ಕೆ ನೀವು 2-O ಹಾಕೊಳ್ಳಿ. ಒಂದಾದರೆ ಅದನ್ನು ಡೈರೆಕ್ಟಾಗಿ 2 ಪೆಂಟನೋನ್ ಅಂತ ಹೇಳಿ ಬರೀರಿ. ಬೇಕೆಂದರೆ ಇಲ್ಲಿ ಪ್ರಿಫಿಕ್ಸ್ ಯಾವುದು ಇಲ್ಲ ಅಂದರೆ ಆ ನಂಬರ್ ತೊಗೊಂಡು ಪ್ರಿಫಿಕ್ಸ್ ಜಾಗದಲ್ಲಿ ಹಾಕೋಬೋದು. ಇಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಫಸ್ಟಿಗೆ ರೂಟ್ ವರ್ಡ್ ಬರೀರಿ, ಆಮೇಲೆ ಪ್ರೈಮರಿ ಸಫಿಕ್ಸ್ ಇದು AN ಅಷ್ಟೇ ಬರೀರಿ, ಆಮೇಲೆ ನಂಬರ್ ಬರೆದು ON ಬರೀರಿ, ಪೆಂಟನೋನ್. ಮ್ಯಾಮ್ ಅಲ್ಲಿ 2 ಇದೆಯಲ್ವಾ, ಯಾಕೆ ಡಿಲೀಟ್ ಮಾಡಬೇಕು ಅಂತ ಹೇಳಿ ಕೇಳ್ಬೋದು. ಡಿಲೀಟ್ ಆಗಬೇಕದು. ಸೊ ಯಾಕೆಂದರೆ ಕೆಲವೊಂದು ಸಲ 2 ಪೆಂಟನೋನ್ ಅಂತ ಕೂಡ ಹೇಳ್ಬೋದಲ್ವಾ, ಹಾಗಾದರೆ ಡಿಲೀಟ್ ಮಾಡಲೇಬೇಕಲ್ವಾ. ಸೊ ಪೆಂಟೇನ್ 2-ಓನ್ ಅಂತ ಹೇಳಿ ನಾವು ಆ ಕೀಟೋನ್ ಇದು ಫಂಕ್ಷನಲ್ ಗ್ರೂಪನ್ನು ಸ್ಪೆಸಿಫೈ ಮಾಡ್ತೀವಿ. ನೆಕ್ಸ್ಟ್ ಬಂದು ಆ್ಯಸಿಡನ್ನು ಹೇಗೆ ನೇಮ್ ಮಾಡಬೇಕು ಅದರ ಬಗ್ಗೆ ಕೂಡ ನಾವಿಲ್ಲಿ ಫೋಕಸ್ ಮಾಡೋಣ. ಐ ಗಿವನ್ ಆಲ್ರೆಡಿ ಎಕ್ಸಾಂಪಲ್. ತುಂಬ ಸಿಂಪಲ್ ಆಗಿರುವ ಆ್ಯಸಿಡ್ ಇದು, ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳ್ಕೊಟ್ಟೆ ಅಲ್ವಾ, ಅದರದ್ದು ಸಿಸ್ಟಮ್ಯಾಟಿಕ್ ನೇಮ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. HCOOH ಇಷ್ಟು ಗ್ರೂಪ್ ಆಫ್ ಆಟಮ್ಸ್ ಇದೆ. ಸೊ ಇಲ್ಲಿ ಹೇಗೆ ನಾವು ನೇಮ್ ಮಾಡಬೇಕು, ಫಸ್ಟ್ ಕೌಂಟ್ ಮಾಡಿ ಕಾರ್ಬನ್. ಈ COOH ಅಂತ ಹೇಳುವಂಥದ್ದು ಇಟ್ ಈಸ್ ಅ ಸಫಿಕ್ಸ್, ಆದರೆ ಅದರಲ್ಲಿ ಕಾರ್ಬನ್ ಇದೆ. ಸೊ ಕೌಂಟ್ ದಟ್ ಕಾರ್ಬನ್ ನಂಬರ್ ಇಸ್ 1. ಮೆತ್ತಿದ್ರೆ ಪ್ರೈಮರಿ ಸಫಿಕ್ಸ್ ಏನಾಯಿತು. ಸೆಕೆಂಡ್ರಿ ಸಫಿಕ್ಸ್ COH ಇದ್ದರೆ ನಾವು ಯಾವ ಒಂದು ಶಾರ್ಟ್ಕಟ್ ಹೇಳ್ತೀವಿ, ಆ ಒಂದು ಅಬ್ರಿವೇಷನ್ ಹೇಳ್ತೀವಿ, ಓಯಿಕ್ ಆ್ಯಸಿಡ್. ಎಕ್ಸ್ಕ್ಯೂಸ್ ಮೀ, ಓಯಿಕ್ ಆ್ಯಸಿಡ್. ಸೊ ಅನ್ನು ಕ್ಯಾನ್ಸಲ್ ಮಾಡ್ತೀರಾ. ಸೊ ನೇಮ್ ಬಂದು ಮೆಥನೋಯಿಕ್ ಆ್ಯಸಿಡ್ ಆಯಿತು. ಓಕೆನಾ. ಇದನ್ನು ಹೇಗೆ ಬರೀತೀರಾ ನೋಡಿ, ಇಲ್ಲಿ ನೇಮ್ ಹೇಗೆ ಮಾಡ್ತೀರಾ. ಯಾವ COOH ಇದು C ಇದೆಯೋ ಅದಕ್ಕೆ ಯಾವಾಗಲೂ ಫಸ್ಟ್ ರ್ಯಾಂಕ್ ಕೊಡ್ತೀರಾ, ಇದಕ್ಕೆ ಫಸ್ಟ್ ರ್ಯಾಂಕ್, ಇದಕ್ಕೆ ಸೆಕೆಂಡ್ ರ್ಯಾಂಕ್. ಸೊ ಅಲ್ಲೂ ಕಾರ್ಬನ್ ಬಂದು ಈತಾಯಿತು, ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಪ್ಲಸ್ ಓಯಿಕ್ ಆ್ಯಸಿಡ್ ಏನಾಯ್ತು ಇಲ್ಲಿ, ಎಥನೋಯಿಕ್ ಆ್ಯಸಿಡ್ ಆಯಿತು. ಎಥನೋಯಿಕ್ ಆ್ಯಸಿಡ್ ಇಲ್ಲಿ ಹೇಗೆ ನೇಮ್ ಕೊಡ್ತೀರಾ, ನಂಬರಿಂಗ್ ಕೊಡ್ಬೇಕಾದ್ರೆ ಯಾವಾಗಲೂ ಇದನ್ನು 1 ಕನ್ಸಿಡರ್ ಮಾಡಿ, 2 ಕನ್ಸಿಡರ್ ಮಾಡಿ, 3 ಮಾಡಿ. ನೀವು ಕೇಳ್ಬೋದು, ಮ್ಯಾಮ್ ಹಾಗಾದರೆ ಆಲ್ಡಿಹೈಡಲ್ಲೂ ಹೀಗೇನಾ? ಹೌದು, ಆಲ್ಡಿಹೈಡಲ್ಲಿ ಎಲ್ಲಿ ಆಲ್ಡಿಹೈಡದು ಕಾರ್ಬನ್ ಇರುತ್ತೆ ಅದಕ್ಕೆ ಫಸ್ಟ್ ರ್ಯಾಂಕಿಂಗ್ ಕೊಡ್ತಾರೆ. ಆ್ಯಸಿಡಲ್ಲೂ ಕೂಡ ಎಲ್ಲಿ ಕಾರ್ಬನ್ ಇರೋದಕ್ಕೆ ಫಸ್ಟ್ ರ್ಯಾಂಕಿಂಗ್ ಕೊಡ್ತಾರೆ. ಬಟ್ ಕೀಟೋನಲ್ಲಿ ಹಾಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕೀಟೋನ್ ಬರೋದೇ ಮಿಡ್ಲಲ್ಲಿ, ಚೈನಿದ ಮಿಡ್ಲಲ್ಲಿ. ಆವಾಗ ಕೀಟೋನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೊ ಇಲ್ಲಿಂದ ಫಸ್ಟ್ ರ್ಯಾಂಕ್ ಕೊಡಬೇಕಾ? ಇಲ್ಲ, ಆ ಚೈನ್ ಮಿಡ್ಲಲ್ಲಿ ಇದ್ದರೆ ಯಾವುದು ನಿಯರೆಸ್ಟ್ ಎಂಡ್ ಇರುತ್ತೋ ಅಲ್ಲಿಂದ ನೀವು ರ್ಯಾಂಕ್ ಮಾಡ್ತಾ ಹೋಗ್ತೀರಾ. ಓಕೆನಾ. ಸೊ ಪ್ರೋಪೆನೋಯಿಕ್ ಆ್ಯಸಿಡನ್ನು ಹೀಗೆ ಬರೀತೀರಾ, 1 2 3 ಫಸ್ಟಿಗೆ ಬರೆದು ನಂಬರ್ ಆಫ್ ಕಾರ್ಬನ್ ಆಟಮ್ 3 ಪ್ಲಸ್ ಓಯಿಕ್ ಆ್ಯಸಿಡ್ ಅಂದರೆ ಏನು ಬರೀತೀರಾ, ಏನಲ್ಲಿ ಅವರು ಅನ್ನು ಸಪ್ರೇಟಾಗಿ ಬರ್ದಿದ್ದಾರೆ, ಯಾಕೆಂದರೆ ಹೋಗುತ್ತೆ ಅಂತ ಹೇಳಿ ಓಯಿಕ್ ಆ್ಯಸಿಡ್, ಪ್ರೊಪೆನೋಯಿಕ್ ಆ್ಯಸಿಡ್. ಹೀಗೆ ಪ್ರತಿ ಆರ್ಗ್ಯಾನಿಕ್ ಕಂಪೌಂಡನ್ನು ವಿತ್ ಎಕ್ಸಾಂಪಲ್ಸ್ ನಾನು ನಿಮಗೆ ಹೇಗೆ ನೇಮ್ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟೆ. ಹೋಮೋಲೋಗಸ್ ಸೀರೀಸ್ ಏನು ಅಂತ ಹೇಳೋದನ್ನು ಕೂಡ ನೋಡ್ಕೊಂಡು ಬಿಡೋಣ. ಈಗ ನೀವು ಆಲ್ಕೈನ್ ಸೀರೀಸ್ ನೋಡಿದ್ದೀರಾ, ಪ್ರತಿಯೊಂದಕ್ಕೂ ಜನರಲ್ ಫಾರ್ಮುಲಾ ಇದೆ. ಸೊ ಈ ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿದರೆ ಏನಂದರೆ ಸೀರೀಸ್ ಆಫ್ ಕಂಪೌಂಡ್ಸ್, ಅದು ಆಲ್ಕೇನ್ ಸೀರೀಸ್ ಆಫ್ ಕಂಪೌಂಡ್ಸ್ ಆಗಿರ್ಬೋದು, ಅಂದರೆ ಈಥೇನ್ ಮೀಥೇನ್ ಪ್ರೋಪೇನ್ ಆಗಿರ್ಬೋದು, ಅಥವಾ ಈಥೀನ್ ಮೀಥೀನ್ ಪ್ರೋಪೀನ್ ಆಗಿರ್ಬೋದು, ಅಥವಾ ಇಥೈಲ್ ಆಲ್ಕೋಹಾಲ್ ಮಿಥೈಲ್ ಆಲ್ಕೋಹಾಲ್ ಪ್ರೊಪೈಲ್ ಆಲ್ಕೋಹಾಲ್ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಒಂದು ಸೀರೀಸ್ ಒಳಗಡೆ ಬರುವಂತಹ ಕಾನ್ಸಿಕ್ಯೂಟಿವ್ ಕಂಪೌಂಡ್, ಒಂದಾದ ನಂತರ ನೆಕ್ಸ್ಟ್ ಕಂಪೌಂಡ್ಸ್ಗಳೇನು ಬರುತ್ತೆ ಅವುಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಹೋಮೋ ಅಂದರೆ ಸೇಮ್, ಹೋಮೋಲೋಗಸ್ ಸೀರೀಸ್ ಅಂದರೆ ಒಂದು ಸೇಮ್ ಸೀರೀಸ್ ಆಫ್ ಕಂಪೌಂಡ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಆ ಒಂದು ಸೀರೀಸ್ ಒಳಗಡೆ ಪ್ರತಿ ಎಲಿಮೆಂಟ್ ತಗೊಳ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಈಥೇನ್ ಮತ್ತು ಪ್ರೋಪೇನ್ಗೆ ಏನು ಡಿಫ್ರೆನ್ಸ್ ಇದೆ ಹೇಗೆ ಬರೀತಾರೆ? ಈತ್ ಅಂದರೆ ಎಷ್ಟು ಕಾರ್ಬನ್? 5, ಹೌದಾ? 5 ಅಲ್ಲ, ಎಷ್ಟು? 2. ಈತ್ ಅಂದರೆ 2 ಏನಲ್ವಾ? ಜನರಲ್ ಫಾರ್ಮುಲಾ ಏನಾಗಬೇಕು? 2ಗೆ 2 ಮಲ್ಟಿಪ್ಲೈ ಮಾಡಿ +2 ಆ್ಯಡ್ ಮಾಡ್ಕೊಳ್ಳಿ. ಸೊ C2H6 ನೀವು ಕಲ್ತಿದ್ದೀರಾ, ಈಥೇನ್ ಆಲ್ಕೇನ್ದು ಜನರಲ್ ಫಾರ್ಮುಲಾ, ಅದಕ್ಕೆ 2 ಹಾಕಿದ್ರೆ ಸಾಕು. ಪ್ರೋಪೇನ್ ಅಂದರೆ C3, ಜನರಲ್ ಫಾರ್ಮುಲಾ ಏನು?
CN H2N ಪ್ಲಸ್ 2 ಅಂದರೆ C3 2 3 6 ಪ್ಲಸ್ 2 8. ಈ C2H6ಗೂ C3H8ಗೂ ಡಿಫ್ರೆನ್ಸ್ ಏನು? ನಾನು ಏನಕ್ಕೆ ಅವ್ರನ್ನ ತಗೊಂಡೆ? ಅವರು ಆಲ್ಕೇನ್ ಅಂತ ಹೇಳುವಂಥ ಸೀರೀಸ್ದು ಕಂಪೌಂಡ್ಗಳು, ಒಂದು ನಂತರ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಕಂಪೌಂಡ್ಗಳು ಅವುಗಳು. ಹೌದಾ? ಈಥೇನ್ ಮತ್ತು ಪ್ರೋಪೇನ್. ಓಕೆ, ಸೊ ಈಥೇನ್ ಫಾರ್ಮುಲಾ ಈಸ್ C2H6, ಪ್ರೋಪೇನ್ ಫಾರ್ಮುಲಾ ಈಸ್ C3H8. ಸಿಂಪಲ್. ಡಿಫ್ರೆನ್ಸ್ ತೆಗಿರಿ. ಅವುಗಳೆರಡ್ರದ್ದು ಡಿಫ್ರೆನ್ಸ್ ಏನು? ಒಂದು ಕಾರ್ಬನ್ ಜಾಸ್ತಿ ಬರುತ್ತೆ. C3 - C2, 3 - 2 ಅಂದರೆ 1 ಅಲ್ವಾ? 8 - 6 ಮಾಡ್ಕೊಳ್ಳಿ, ಎಷ್ಟಾಯಿತು? 2. ಮ್ಯಾಮ್ -1 -2 ಬರುತ್ತಲ್ಲ, ಅದು ಇಂಪಾರ್ಟೆಂಟೇ ಅಲ್ಲ ಇಲ್ಲಿ. ಜಸ್ಟ್ ಎಷ್ಟಿದೆ ಆಟಮ್ಸ್ಗಳದ್ದು ಡಿಫ್ರೆನ್ಸ್ ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. C1H2 ಅಷ್ಟೇ. ಈಗ ಇವರನ್ನೇ ಹೋಮೋಲೋಗಸ್ ಸೀರೀಸ್ ಆಫ್ ಕಂಪೌಂಡ್ಸ್ ಅಂತ ಹೇಳೋದು. ಹೋಮೋಲೊಗ್ಯೂಸ್ ಅಂತ ಹೇಳ್ತಾರೆ. ಕಂಪೌಂಡ್ಗಳಿಗೆ ಹೋಮೋಲೋಗ್ಯೂಸ್ ಅಂತ ಹೇಳ್ತಾರೆ. ಆ ಆಲ್ಕೇನ್ ಸೀರೀಸನ್ನು ನಾನು ಬೇಕಾದ್ರೆ ಹೋಮೋಲೋಗಸ್ ಸೀರೀಸ್ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿ ಕಂಪೌಂಡನ್ನು ಒಂದು ಜನರಲ್ ಫಾರ್ಮುಲಾದಲ್ಲಿ ಕೆಳಗಡೆ ನಾನು ಅಡ್ರೆಸ್ ಮಾಡ್ಕೋಬೋದು. ಇವರಿಬ್ಬರಿಗೂ ಒಂದೇ ಜನರಲ್ ಫಾರ್ಮುಲಾ ಇರುವಂಥದ್ದು. ಇವರಿಬ್ಬರ ನಡುವೆ ಇರುವ ಡಿಫ್ರೆನ್ಸ್ ಬಂದು ಒಂದು ಕಾರ್ಬನ್ 2 ಹೈಡ್ರೋಜನ್. ಮಾಸ್ ತಗೊಂಡ್ರೆ ಎಷ್ಟಾಯಿತು? ಕಾರ್ಬನ್ ಮಾಸ್ 12, ಹೈಡ್ರೋಜನ್ 2 ಇದೆ, ಒಂದು ಹೈಡ್ರೋಜನ್ 1 ಮಾಸ್, 2 ಹೈಡ್ರೋಜನ್ ಅಂದರೆ 2. ಸೊ ಮಾಸ್ ಬಂದುಬಿಟ್ಟು 14. ಮಾಸನ್ನು AMU ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಅಟಾಮಿಕ್ ಮಾಸ್ ಯೂನಿಟಲ್ಲಿ. ಸೊ ಇವುಗಳ ಡಿಫ್ರೆನ್ಸ್ ಬಂದು 14 AMU. ಇದನ್ನೇ ನಾವು ಹೋಮೋಲೋಗಸ್ ಸೀರೀಸ್ ಅಂದರೆ ಆ ಆಲ್ಕೇನನ್ನು ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿ ಕರಿತೀನಿ. ಆಲ್ಕೀನ್ ಅದನ್ನು ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿ ಕರಿತೀನಿ. ಸಪೋಸ್ ಆಲ್ಕೋಹಾಲ್ ಕೊಟ್ಟರೆ ಆಲ್ಕೋಹಾಲ್ನ ಹೇಗೆ ಬರೀತೀರಾ? ಈಗ ನಾನು ಮೀಥೇನನ್ನು CH4 ಬರೆದೆ, ಓಕೆನಾ? CH4 ಅಲ್ಲಿ ನಾನು ಆಲ್ಕೋಹಾಲ್ ಬರಿಬೇಕಂದ್ರೆ ಒಂದು ಹೈಡ್ರೋಜನ್ನ ಕಿತ್ತಾಕಬೇಕು ಹೊರಗಡೆ. ಆ ಒಂದು ಹೈಡ್ರೋಜನ್ ಜಾಗದಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ದು ಗ್ರೂಪನ್ನು ಬರಿಬೇಕು. ಸೊ ಇಲ್ಲಿ ಎಷ್ಟು ಕಾರ್ಬನ್ ಆಯಿತು? 1. ಹೈಡ್ರೋಜನ್ ಎಷ್ಟಾಯಿತು? 4. ಆಕ್ಸಿಜನ್ ಎಷ್ಟಾಯಿತು? 1 ಎಕ್ಸ್ಟ್ರಾ. ಅಂದರೆ ಇಲ್ಲಿ ಎಷ್ಟಿತ್ತು? 1 ಇತ್ತು, ಹೈಡ್ರೋಜನ್ 4 ಇತ್ತು. ಸೊ CnH2n ಪ್ಲಸ್ 2 ಫಾರ್ಮುಲಾದಲ್ಲಿ ಸ್ಯಾಟಿಸ್ಫೈ ಮಾಡ್ತಿದೆಯಾ ಹೈಡ್ರೋಜನ್ ಮತ್ತು ಕಾರ್ಬನ್? ಹೌದು. ಇಲ್ಲೂ ಮಾಡ್ತಿದೆಯಾ? ಹೌದು. ಆದರೆ ಇಲ್ಲಿ ಪ್ರಾಬ್ಲಮ್ ಏನು? ಹೈಡ್ರೋಜನ್ ಇಲ್ಲೊಂದು ಕಿತ್ತಾಕ್ತೀವಿ, ಆಚೆ ಕಡೆ ಆ್ಯಡ್ ಮಾಡ್ತೀವಿ. ಸೊ ಇದ್ರದ್ದು ಆಲ್ಕೋಹಾಲಿದು ಜನರಲ್ ಫಾರ್ಮುಲಾ ಬಂದು ಹೀಗೂ ಬರೀತಾರೆ, 2n + 1 OH. ಹೀಗೆ ಅಂದರೆ CnH2n ಅಂದರೆ ಇಲ್ಲೊಂದು ಹೈಡ್ರೋಜನ್ ಕಡಿಮೆ ಆಗಿರೋದನ್ನು 2n + 1 ಬರೆದು ಪಕ್ಕದಲ್ಲಿ OH ಇದೆಯಲ್ವಾ, ಅದನ್ನು ನಾನಿಲ್ಲಿ OH ಅಂತ ಹೇಳಿ ಹಾಕೊಳ್ತಾರೆ. ಅಥವಾ ಹೀಗೂ ಬರಿಬೋದು, CnH2n + 2 ಸಿಂಪಲಾಗಿ O ಅಂತ ಹೇಳಿ ಕೂಡ ಬರಿಬೋದು. ದರ್ ಇಸ್ ನೋ ಡಿಫ್ರೆನ್ಸ್, ಬಿಕಾಸ್ ಯಾವುದೆಲ್ಲ ಹೈಡ್ರೋಜನ್ ಆಚೆ ಹಾಕ್ತೀರಾ ಅದನ್ನು ಇಲ್ಲಿ 2 ಅಂತ ಹೇಳಿ ಕೌಂಟ್ ಮಾಡಿದ್ರೂ ಮಾಡ್ಕೊಳ್ಬಹುದು. ಬಟ್ ಅವ್ರು ಕೇಳ್ಬೋದು ಆಲ್ಕೋಹಾಲ್ ಇದು ಜನರಲ್ ಫಾರ್ಮುಲಾ ಏನು? CnH2n + 1 OH ಅಂತ ಹೇಳಿ ಬರಿಬೋದು. ಓಕೆ, ಸೊ ಆಲ್ಕೋಹಾಲ್ ಇದ್ದು ಮೆಥೈನ್ ಆಲ್ಕೋಹಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ ನೋಡಿ, CH3 CH2OH. ಇದಕ್ಕೂ ಇರುವ ಡಿಫ್ರೆನ್ಸ್ ಏನು? ಇದು CH3OH, ಇದು CH3 CH2OH. ಮಿಡ್ಲಲ್ಲಿ ಬರುವಂಥ CH2 ತಾನೇ ಅದ್ರದ್ದು ಡಿಫ್ರೆನ್ಸ್. ಸೊ 2 ಕಂಪೌಂಡನ್ನು ನಾನು ಈ ಜನರಲ್ ಫಾರ್ಮುಲಾದಲ್ಲಿ ಬರಿಬೋದು, ಈ ಜನರಲ್ ಫಾರ್ಮುಲಾದಲ್ಲಿ ಬರಿಬೋದು. ಬಟ್ ಅವುಗಳ ನಡುವೆ ಬರುವ ಡಿಫ್ರೆನ್ಸ್ ಬಂದು 1 ಕಾರ್ಬನ್ 2 ಹೈಡ್ರೋಜನ್. ಅಂತಹ ಕಂಪೌಂಡ್ಗಳನ್ನು ಹೋಮೋಲೋಗ್ಯೂಸ್ ಅಂತ ಹೇಳ್ತೀವಿ. ಪ್ಲಸ್ ಈ ಆಲ್ಕೋಹಾಲ್ ಸೀರೀಸನ್ನು ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿ ಕೂಡ ಕರಿತೀವಿ. ಅದು ಕಾಂಪ್ಲೆಕ್ಸ್ ಟೈಪ್ ಆಫ್ ಥಿಂಕಿಂಗ್, ಈಸಿ ಟೈಪ್ ಆಫ್ ಥಿಂಕಿಂಗ್ ಫಸ್ಟ್ ಹೇಳ್ಕೊಟ್ಟಿರೋದು ಆಲ್ಕೇನ್ ಸೀರೀಸನ್ನು. ಓಕೆ, ಸೊ ಬೇಕಂತ ಹೇಳಿದರೆ ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಆಲ್ಕೇನ್ ಒಂದು ಹೋಮೋಲೋಗಸ್ ಸೀರೀಸ್, ಆಯಿತಾ? ಆಲ್ಕೀನ್ ಅಂತ ಹೇಳುವಂಥದ್ದು ಕೂಡ ಹೋಮೋಲೋಗಸ್ ಸೀರೀಸೇ. ಆಲ್ಕೈನ್ ಅಂತ ಹೇಳುವಂಥದ್ದು ಕೂಡ ಹೋಮೋಲೋಗಸ್ ಸೀರೀಸ್. ಯಾಕೆ ಅಂತ ಹೇಳಿದರೆ ಒಂದು 5 ಮೆಂಬರ್ಸ್ ತೊಗೋತೀನಿ. ಆಲ್ಕೇನ್ದು ಫಸ್ಟ್ ಮೆಂಬರ್ ಹೆಸರೇನು? CH4. ಸೆಕೆಂಡ್ ಮೆಂಬರ್ ಯಾರು? C2H6. ಥರ್ಡ್ ಮೆಂಬರ್ ಯಾರು? C3H8. 4 ಮೆಂಬರ್ ಯಾರು? C4H10. ಆಲ್ಕೀನ್ದು ಫಸ್ಟ್ ಮೆಂಬರ್ ಏನು? C2H4. ಫಸ್ಟ್ ಮೆಂಬರೇ C2H4. ಸೆಕೆಂಡ್ ಮೆಂಬರ್ ಯಾರು? C3H6. ಥರ್ಡ್ ಮೆಂಬರ್ ಯಾರು? C4H8. ಫಿಫ್ತ್ ಮೆಂಬರ್ C5H10. ಆಲ್ಕೈನಲ್ಲಿ ಫಸ್ಟ್ ಮೆಂಬರ್ C2H2, ಸೆಕೆಂಡ್ ಮೆಂಬರ್ C3H4, ಫೋರ್ತ್ ಮೆಂಬರ್ C4H6, ಫಿಫ್ತ್ ಮೆಂಬರ್ C4H8 ಅಲ್ವಾ? ನಾವು ಕಲ್ತಿದ್ದೀವಿ. ಆ ಜನರಲ್ ಫಾರ್ಮುಲಾ ಇಟ್ಕೊಂಡು ನೀವು ಕೂಡ ಬರಿಬೋದು. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 1, ಕಾರ್ಬನ್ದು ವ್ಯಾಲ್ಯೂವನ್ನು 1 2 3 4 ಅಂತ ಹೇಳಿ CnH2n ಫಾರ್ಮುಲಾದಲ್ಲಿ ಹಾಕ್ತಾ ಹೋಗಬೇಕು. ಯಾವ ಫಾರ್ಮುಲಾ? ಈ ಜನರಲ್ ಫಾರ್ಮುಲಾ CnH2n + 2 CnH2n
ಮತ್ತು CnH2n-2 ಇದರಲ್ಲಿ ಹಾಕ್ತಾ ಹೋದರೆ ಫಸ್ಟ್ ಸೆಕೆಂಡ್ ಸೀರೀಸ್ದು ಕಂಪೌಂಡ್ ಆ ಡಿಫ್ರೆನ್ಸ್ ಸಿಗುತ್ತೆ. ಯಾವುದೇ ಒಂದು ಕಾನ್ಸಿಕ್ಯೂಟಿವ್ ಅಂದರೆ ಒಂದರ ನಂತರ ಮತ್ತೊಂದು ಅವುಗಳದ್ದು ಡಿಫ್ರೆನ್ಸ್ ತಗೊಂಡ್ರೆ ಡಿಫ್ರೆನ್ಸ್ ಬಂದುಬಿಟ್ಟು CH2 ಇಲ್ಲೂ ನೋಡಿ C3H6 C4H8 ಇಲ್ಲೂ ಕೂಡ CH2 ಇಲ್ಲೂ ನೋಡಿ CH2 ಅಂದರೆ ಇಟ್ ಕುಡ್ ಬಿ ಆಲ್ಕೋಹಾಲ್, ಇಟ್ ಕುಡ್ ಬಿ ಆಲ್ಕೀನ್ ಅಥವಾ ಆಲ್ಕೈನ್ ಅಥವಾ ಆಲ್ಕೇನ್. ಯಾವ ಸೀರೀಸಲ್ಲೂ ಕಾನ್ಸಿಕ್ಯೂಟಿವ್ ಮೆಂಬರ್ಸ್ಗಳು ಬದಿಗೆ ಅಡ್ಜಸೆಂಟ್ ಮೆಂಬರ್ಸ್ಗಳ ಡಿಫ್ರೆನ್ಸ್ ಬಂದು CH2 ಇದ್ದರೆ ಮತ್ತು ಅವುಗಳನ್ನು ಒಂದು ಜನರಲ್ ಫಾರ್ಮುಲಾದ ಕೆಳಗಡೆ ನಾವು ರೆಪ್ರೆಸೆಂಟ್ ಮಾಡ್ಬೋದೇ ಆದರೆ ವಿ ಕಾಲ್ ಸಚ್ ಸೀರೀಸ್ ಆ್ಯಸ್ ಹೋಮೋಲೋಗಸ್ ಸೀರೀಸ್. ಅವುಗಳಿಗೆ ಕೆಮಿಕಲ್ ಪ್ರಾಪರ್ಟೀಸ್ ಬಂದು ಸೇಮೇ ಇರುತ್ತೆ. ಯಾಕೆಂದರೆ ಕಾರ್ಬನು ಹೈಡ್ರೋಜನು ನೀವು ಬರ್ನ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗ್ತಾನೆ, ಹೈಡ್ರೋಜನ್ ಬಂದು ವಾಟರ್ ಆಗುತ್ತೆ. ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಏನೂ ಚೇಂಜ್ ಆಗ್ತಾ ಇಲ್ಲ. ಚೇಂಜ್ ಆಗ್ತಾ ಇರೋದೇನು ಫಿಸಿಕಲ್ ಪ್ರಾಪರ್ಟಿ, ಅಂದರೆ ತೂಕ ಜಾಸ್ತಿ ಆಗುತ್ತೆ. 2 ಕಾರ್ಬನ್ ಅಂತ ಹೇಳಿದ್ರೆ ಒಂದು 2 ಕಾರ್ಬನ್ಗೂ 3 ಕಾರ್ಬನ್ಗೂ ಡಿಫ್ರೆನ್ಸ್ ಏನು 12 ಗ್ರಾಮ್, 1 ಕಾರ್ಬನ್ದು ಜಾಸ್ತಿ ವೆಯ್ಟ್ ಬಂತು. ಸೊ ಸಣ್ಣದಾಗಿ ಆ ತೂಕದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ನೀವೇನು ಹೇಳ್ತೀರಾ, ಹೋಮೋಲೋಗಸ್ ಸೀರೀಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಸೇಮ್ ಫಾರ್ಮುಲಾ, ಜನರಲ್ ಫಾರ್ಮುಲಾ ಇಲ್ಲಿದೆ. ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಫಂಕ್ಷನಲ್ ಗ್ರೂಪ್ ಅಂದರೆ ಈಗ ಆಲ್ಕೋಹಾಲ್ ತಗೊಂಡ್ರೆ ಎಲ್ಲದಕ್ಕೂ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಓಕೆನಾ. ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ. ಸಕ್ಸೆಸಿವ್ ಮೆಂಬರ್ ಡಿಫರ್ ಬೈ CH2 ಯೂನಿಟ್. ಒಂದೊಂದು ಮೆಂಬರುಗಳು ಸಕ್ಸೆಸಿವ್ ಮೆಂಬರ್ ಒಂದರ ನಂತರ ಬರುವಂಥ ನೆಕ್ಸ್ಟ್ ಮೆಂಬರ್ ಡಿಫರ್ ಬೈ CH2 ಯೂನಿಟ್ ಆದರೆ ಅದನ್ನು ಹೋಮೋಲೋಗಸ್ ಸೀರೀಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೆ, ಇಲ್ಲೂ ಎಕ್ಸ್ಪ್ಲೈನ್ ಮಾಡಿದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೋಮೋಲೋಗಸ್ ಸೀರೀಸ್ ತುಂಬ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ ಕ್ವೆಶ್ಚನ್ ಫಾರ್ ಆಲ್ ದ ಬೋರ್ಡ್ಸ್. ಓಕೆ, ಇಲ್ಲಿ ಡಿಫರ್ ಬೈ CH2 ಯೂನಿಟ್ ಅಥವಾ 14 ಮಾಸ್ ಯೂನಿಟ್, ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳಿ ಬರ್ಕೊಳ್ಳಿ. ಮತ್ತು ಮೆಂಬರ್ಸ್ ಆಫ್ ದಿಸ್ ಸೀರೀಸ್ ವಿಲ್ ಹ್ಯಾವ್ ಸೇಮ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ ಆ್ಯಡ್ ಮಾಡಿ, ಸೇಮ್ ಕೆಮಿಕಲ್ ಪ್ರಾಪರ್ಟಿ. ನೆಕ್ಸ್ಟ್ ಪಾಯಿಂಟ್ ಬಂದು slight change in few physical property. They show slight change in excuse me slight change in few physical property ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಐಸೋಮೆರಿಸಮ್. ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಒಂದಿಷ್ಟು ಕಂಪೌಂಡ್ಸ್ಗಳು ವಿ ಕಾಲ್ ದಮ್ ಆಸ್ ಐಸೋಮರ್ ಒಂದು ಪ್ರಾಸೆಸ್ಸಿಗೆ ಒಳಗಾಗುತ್ತೆ. ಆ ಪ್ರಾಸೆಸ್ಸಲ್ಲಿ ಏನಂತ ಹೇಳಿದ್ರೆ, ಅವುಗಳಿಗೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತೂ ಅಲ್ಲ, ಫಿಸಿಕಲ್ ಪ್ರಾಪರ್ಟೀಸ್ ಕೂಡ ಅಲ್ಲ, ಮತ್ತು ಅವುಗಳನ್ನ ಬರೆಯೋ ರೀತಿ ಕೂಡ ಡಿಫ್ರೆಂಟ್ ಇರುತ್ತೆ, ಅಥವಾ ಅವುಗಳನ್ನ ಅರೇಂಜ್ ಮಾಡುವ ರೀತಿ ಕೂಡ ಡಿಫ್ರೆಂಟ್ ಇರುತ್ತೆ. ಬಟ್ ಟೋಟಲ್ ವೆಯ್ಟ್ ಬಂದು ಸೇಮ್ ಇರುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ ಅಂತ ಹೇಳಿದರೆ ವೆಯ್ಟ್ ಬಂದು ಕೂಡ ಸೇಮ್ ಇರಬೇಕು ತಾನೆ. ಸೊ ಅಂತಹ ಮಾಲಿಕ್ಯೂಲ್ಸ್ಗಳನ್ನು ಅಥವಾ 2 ಕಂಪೌಂಡನ್ನು ಐಸೋಮರ್, ಐಸೋ ಇಸ್ ಸೇಮ್, ಮರ್ ಇಸ್ ಪಾರ್ಟ್, ಸೇಮ್ ಪಾರ್ಟ್ ಇರುತ್ತೆ, ಅಂದರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ದೇ ವಿಲ್ ಹ್ಯಾವ್ ಬಟ್ ಡಿಫ್ರೆಂಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ ಕೊಡೋಕ್ಕಿಂತ ಮುಂಚೆ ವಿಲ್ ಲುಕ್ ಇನ್ ದ ಡೆಫಿನಿಷನ್, ಅಂಡರ್ಲೈನ್ ದೀಸ್ ವರ್ಡ್ಸ್. ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳಿ ಬರೆದ್ರೆ ಅದು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಆಯಿತು. ಸೊ ಹಾಗಾಗಿ ನೀವು ಈ ಒಂದು ಡೆಫಿನೇಷನ್ ಬರೀಬೇಕಾದ್ರೆ ಇಷ್ಟು ತಗೊಳ್ಳಿ, ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿ. ಕೆಮಿಕಲ್ ಆ್ಯಂಡ್ ಫಿಸಿಕಲ್ properties. Those compounds are called as isomer and the phenomenon is called as isomerism. If the two molecules are having same molecular formula, ಎರಡಕ್ಕೂ ಕೂಡ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ದು ಅವುಗಳನ್ನ ನೀವು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸ್ತೀರಾ ಅಥವಾ ಅರೇಂಜ್ ಮಾಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಕಂಪೌಂಡ್ಸನ್ನು ಸ್ಟ್ರಕ್ಚರಲ್ ಐಸೋಮರ್ ಅಂತ ಹೇಳಿ ಕರೀತಾರೆ. ಸೇಮ್ ಫಾರ್ಮುಲಾ ಬಟ್ ಬೇರೆ ವೇ ಆಫ್ ಅರೇಂಜಿಂಗ್ ದ ಆಟಮ್ಸ್ ಅಂತ ಹೇಳ್ಕೊಂಡು. ಸೊ ಎಕ್ಸಾಂಪಲ್ ನೋಡಿ, ನಾನು ಈ ಬ್ಯೂಟೇನ್ ಅಂತ ಹೇಳುವ ಕಂಪೌಂಡನ್ನು ತಗೊಂಡೆ. ಓಕೆ, ಬ್ಯೂಟೇನ್. ಸೊ ವಾಟ್ ಇಸ್ ಅ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬ್ಯೂಟೇನ್? CH3, CH2, CH2 and CH3. Okay, this is a molecular formula of butane. If I would write butane, ನಾನೀಗ ಬ್ಯೂಟೇನನ್ನು ತುಂಬ ಸಿಂಪಲ್ ಆಗಿ ಸ್ಟ್ರೇಟ್ ಚೈನಲ್ಲಿ ಬರೆದ್ರೆ ಅದನ್ನು N-ಬ್ಯೂಟೇನ್ ಅಂತ ಹೇಳಿ ಕರೀತಾರೆ.
ಓಕೆ, ಈ ಎನ್ ಅಂತ ಹೇಳುವಂಥದ್ದು ಸಿಸ್ಟಮ್ಯಾಟಿಕ್ ನೇಮ್ ಅಲ್ಲ, ಇಟ್ಸ್ ಅ ಕಾಮನ್ ನೇಮ್, ಕಾಮನ್ ವೇ ಆಫ್ ಅಡ್ರೆಸ್ಸಿಂಗ್ ಅಥವಾ ಕಾಮನ್ ಸಿಸ್ಟಮ್ ಆಫ್ ಅಡ್ರೆಸ್ಸಿಂಗ್ ದ ಸ್ಟ್ರೇಟ್ ಚೈನ್ ಕಂಪೌಂಡ್ಸ್ ಅಂತ ಹೇಳ್ಬೋದು. ದಿ ಅದರ್ ವೇ ಆಫ್ ರೈಟಿಂಗ್ ದ ಸೇಮ್ ಕಂಪೌಂಡ್ ಹೀಗೆ ಬರಿಬೋದು ನಾನು, CH3 CH2, ಇದಕ್ಕೊಂದು ಬ್ರಾಂಚಿಂಗ್ ಕೊಡ್ತೀನಿ ನಾನು, CH3 ಒಟ್ಟು ನನಗೆ 4 ಕಾರ್ಬನ್ ಆಟಮ್ಸೇ ಇರಬೇಕು, ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ಬ್ಯೂಟೇನ್, ರೈಟ್? ಇಟ್ ಶುಡ್ ಮ್ಯಾಕ್ಸಿಮಮ್ ಹ್ಯಾವ್ 4 ಕಾರ್ಬನ್ ಆಟಮ್ಸ್. ಸೊ ಅದರಲ್ಲಿ 4ಕ್ಕಿಂತ ಜಾಸ್ತಿ ಕಾರ್ಬನ್ ಆಟಮ್ಸ್ ಇರಬಾರ್ದು. ಕೌಂಟ್ ಮಾಡಿ, 1 2 3 4 ಆಟಮ್ಸ್ ಇದೆ. ಓಕೆ, ಬಟ್ ವೇ ಆಫ್ ಅರೇಂಜಿಂಗ್ ಡಿಫ್ರೆಂಟ್ ಇದೆ. ಒಂದು ಸ್ಟ್ರೇಟ್ ಚೈನ್ ಇತ್ತು, ದ ಸೆಕೆಂಡ್ ಕಂಪೌಂಡ್ ಬಂದು ಏನಾಗಿದೆ, ಬ್ರಾಂಚಿಂಗ್ ಆಗಿದೆ. ಎಲ್ಲಿ ಬ್ರಾಂಚಿಂಗ್ ಆಗಿದೆ? ಅಟ್ ದ ಸೆಕೆಂಡ್ ಕಾರ್ಬನ್ ಆಟಮ್. ಆ ಥರ ಇದ್ದರೆ ಅದನ್ನು ನಾವು ಕಾಮನ್ ನೇಮಲ್ಲಿ ಐಸೋಬ್ಯೂಟೇನ್ ಅಂತ ಹೇಳಿ ಕರಿತೀವಿ. ಹೇಗೆ ಕರಿತೀವಿ? ಐಸೋಬ್ಯೂಟೇನ್ ಅಂತ ಹೇಳಿ ರೆಫರ್ ಮಾಡ್ತೀವಿ. ಸೊ ಈ ಎರಡು ಕಂಪೌಂಡಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆಯಾ ಅಂತ ಹೇಳಿ ಚೆಕ್ ಮಾಡೋಣ. ಕಾರ್ಬನ್ ಆಟಮ್ಸ್ 1 2 3 4 ಕಾರ್ಬನ್ ಆಟಮ್. ಹೈಡ್ರೋಜನ್, ಬ್ಯೂಟೇನಿಗೆ ಹೈಡ್ರೋಜನ್ ಎಷ್ಟಿದೆ? ಯು ಕ್ಯಾನ್ ಈದರ್ ಯೂಸ್ ದ ಜನರಲ್ ಫಾರ್ಮುಲಾ, ಇಟ್ ವಿಲ್ ಬಿ 4 8s 4 2s 8 8 + 2 10, ಸೊ C4H10. ಆಯಿತಾ? ಇಲ್ಲೂ ಕೂಡ ಏನಾಯಿತು, ಹೈಡ್ರೋಜನ್ ಕೌಂಟ್ ಮಾಡ್ಕೊಳ್ಳಿ, 3 + 3 + 3 9. ಆಮೇಲೆ ಇಲ್ಲಿ 2 ಅಲ್ಲ, ನಾವಲ್ಲಿ ಬ್ರಾಂಚಿಂಗ್ ಕೊಟ್ಟರೆ ಇಲ್ಲಿ ಜಸ್ಟ್ 1. ಹಾಂ, ಸೊ 3 + 3 + 3 9 9 + 1. ಇಲ್ಲೂ ಕೂಡ ಏನಾಯಿತು, 4 ಕಾರ್ಬನ್ 10 hydrogen. So 2 compounds, they are very similar with respect to molecular formula, but the properties are different. Chemical way of reaction, illi chemical properties same irutte because functional group anta helo concept illi barlilla. But isomers, when it is involved with functional group, yavaga functional group isomer ಎರಡು ಕಾನ್ಸೆಪ್ಟ್ ಇನ್ವಾಲ್ವ್ ಆಗುತ್ತೆ, ಅಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಮತ್ತೆ ಎಕ್ಸಾಂಪಲ್ಸ್ನ ಕೊಡ್ತೀನಿ, DPPLE ಸೊಲ್ಯೂಷನಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಇಲ್ಲಿ ಸಿಂಪಲ್ ಬ್ಯೂಟೇನ್ ಹೆಕ್ಸೇನ್ದು ಐಸೋಮರ್ಸ್ನ ಪ್ರಾಕ್ಟೀಸ್ ಮಾಡೋಣ, ಓಕೆನಾ? ಸೊ ಈ ಬ್ರಾಂಚಿಂಗ್ ಬಂದಾಗ ಮೇನ್ ಆಗಿ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಬಾಯ್ಲಿಂಗ್ ಪಾಯಿಂಟ್ ವೇರಿ ಆಗುತ್ತೆ. ನೀವು ಜಾಸ್ತಿ ಬ್ರಾಂಚಿಂಗ್ ಹಾಕಿದಷ್ಟು ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಆ ಬಾಯ್ಲಿಂಗ್ ಪಾಯಿಂಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಆ ಮಾಲಿಕ್ಯೂಲ್ಸ್ ಎರಡು ಮಾಲಿಕ್ಯೂಲ್ಸ್ ಅಟ್ರಾಕ್ಟ್ ಆಗಲ್ಲ, ರಿಜೆಕ್ಟ್ ಆಗ್ತಾ ಹೋಗುತ್ತೆ ಎರಡು ಮಾಲಿಕ್ಯೂಲ್ಸ್ಗಳು. ಸೊ ರಿಜೆಕ್ಟ್ ಅಂತ ಹೇಳಿದರೆ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಬಿಕಾಸ್ ಸರ್ಫೇಸ್ ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ, ಮೋರ್ ದ ಬ್ರಾಂಚಿಂಗ್ ಅಂತ ಹೇಳಿ. ಸ್ಟ್ರೇಟ್ ಚೈನ್ ಇದ್ದರೆ ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಇನ್ನೂ ಕ್ಲಿಯರ್ ಆಗಿ ಡೀಟೇಲಿಂಗ್ ಆಗಿ ನಾವು ತಿಳ್ಕೊಳ್ಳೋಣ. ಬಟ್ ಈಗ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅಂತ ಹೇಳುವಂಥ ಎರಡು ಕಂಪೌಂಡ್ಗಳನ್ನ ಐಸೋಮರ್ ಅಂತ ಹೇಳಿ ಕರಿತೀವಿ. ಈ ಫಿನಾಮಿನನ್ ನಾವಲ್ಲಿ ಸ್ಟ್ರಕ್ಚರ್ ಅಷ್ಟೇ ಚೇಂಜ್ ಮಾಡಿದ್ದೀವಿ, ಹಾಗಾಗಿ ಇದನ್ನು ಪರ್ಟಿಕ್ಯುಲರ್ ಆಗಿ ಸ್ಟ್ರಕ್ಚರಲ್ ಐಸೋಮರ್ ಅಥವಾ ಫಿನಾಮಿನಾವನ್ನು ಐಸೋಮೆರಿಸಮ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಹೇಳಿದರೆ ಏನು? ಸೇಮ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ವೇ ಆಫ್ ಅರೇಂಜಿಂಗ್ ದಿ ಆಟಮ್ಸ್ ಆರ್ ಡಿಫ್ರೆಂಟ್ ವೇ ಆಫ್ ಅರೇಂಜಿಂಗ್ ದೆಮ್ ಇನ್ ಅ ಚೈನಲ್ಲಿ ಆಗಿರ್ಬೋದು, ಅಥವಾ ಡಬಲ್ ಬಾಂಡ್ ಪೊಸಿಷನಲ್ಲಿ ಆಗಿರಬಹುದು, ಅಥವಾ ಫಂಕ್ಷನಲ್ ಗ್ರೂಪ್ಸಲ್ಲಿ ಆಗಿರಬಹುದು, ಹೈಡ್ರೋಜನ್ ರಿಲೇಟೆಡ್ ಆಗಿರ್ಬೋದು. ನೀವು ಇದನ್ನು ಡೀಟೇಲಿಂಗ್ ಆಗಿ 11th ಸ್ಟ್ಯಾಂಡರ್ಡಲ್ಲಿ ಕಲಿತೀರಾ. ಇಲ್ಲಿ ಯು just have to understand that same molecular formula but different structural formula ಆ ಥರ ಅರ್ಥ ಮಾಡ್ತಾ ಹೋಗಿ ಅಂತ ಹೇಳಿ. ಸೊ ಬೋರ್ಡಲ್ಲಿ ನೋಡ್ತಾ ಇದ್ದರೆ ಯು ಆರ್ ಗೋಯಿಂಗ್ ಟು ಸಿ 2 ಎಕ್ಸಾಂಪಲ್ಸ್ ಅಲ್ವಾ. ಬ್ಯೂಟೇನ್ ಇದೆ, 2-ಮಿಥೈಲ್ ಪ್ರೋಪೇನ್ ಇದೆ, ಅದನ್ನು ಐಸೋಬ್ಯೂಟೇನ್ ಅಂತ ಹೇಳಿ ಕರಿತೀವಿ. ಐಸೋಬ್ಯೂಟೇನಿಗೆ ನೀವು ಹೇಗೆ IUPAC ನೇಮನ್ನು ಕೊಡ್ಬೋದು. ಫಸ್ಟ್ ಸೆಲೆಕ್ಟ್ ದ ಲಾಂಗೆಸ್ಟ್ ಚೈನಲ್ಲಿ 3 ಕಾರ್ಬನ್ ಆಟಮ್ಸ್ ಇದೆ, ಸೆಕೆಂಡ್ ಚೈನಲ್ಲಿ ಮಿಥೈಲ್ ಗ್ರೂಪ್ ಇದೆ. ಸೊ ಇಟ್ ಇಸ್ ಅಟ್ ದ ಸೆಕೆಂಡ್ ಪೊಸಿಷನ್. 2-ಮಿಥೈಲ್ ವಿಲ್ ಬಿ ದ ಪ್ರಿಫಿಕ್ಸ್. ಪ್ರೋಪ್ ಅಂತ ಹೇಳುವಂಥದ್ದು ದ ಟೋಟಲ್ ರೂಟ್ ವರ್ಡ್, ಅಂದರೆ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್. ಏನಂತ ಹೇಳುವಂಥದ್ದು ದ ಬಾಂಡ್ ಬಿಟ್ವೀನ್ ದೋಸ್ ಕಾರ್ಬನ್ ಆಟಮ್. ಸೊ ಇಟ್ ಇಸ್ 2-ಮಿಥೈಲ್ ಪ್ರೋಪೇನ್, ಅದನ್ನು ಐಸೋಬ್ಯೂಟೇನ್ ಅಂತ ಹೇಳಿ ಕಾಮನ್ ನೇಮಲ್ಲಿ ಹೇಳ್ತೀವಿ. ಸೊ ಇದೆರಡು ಕೂಡ ಐಸೋಮರ್ಸ್ ಆಫ್ ಬ್ಯೂಟೇನ್ ಆಯಿತು. ಐಸೋಮರ್ಸ್ ಆಫ್ ಪೆಂಟೇನ್ ಎಷ್ಟಿದೆ? ಐಸೋಮರ್ಸ್ ಆಫ್ ಪೆಂಟೇನ್ ದೆರ್ ಆರ್ 3 ಐಸೋಮರ್ಸ್ ಫಾರ್ ಪೆಂಟೇನ್. ಯಾವುದೆಲ್ಲ? ಒಂದು ಸ್ಟ್ರೇಟ್ ಚೈನ್ ಪೆಂಟೇನ್ ಆಯಿತು 1 2 3 4 5. ಎಸ್, ದರ್ ಆರ್ 5 ಕಾರ್ಬನ್ ಆಟಮ್ಸ್ ಬಾಂಡೆಡ್ ವಿತ್ ಸಿಂಗಲ್ ಬಾಂಡ್. 5 ಕಾರ್ಬನ್ ಆಟಮ್ಸ್ಗಳ ನಡುವೆ ಸಿಂಗಲ್ ಬಾಂಡ್ ಇದೆ, ಹಾಗಾಗಿ ಪೆಂಟೇನ್ ಅದು. ಎನ್ ಪೆಂಟೇನ್ ಅಂತ ಹೇಳೋದು ಕಾಮನ್ ನೇಮ್. ಎನ್ ರೆಫರ್ಸ್ ಟು ಸ್ಟ್ರೇಟ್ ಚೈನ್. ಇಲ್ಲಿ 2-ಮಿಥೈಲ್ ಬ್ಯೂಟೇನ್ ಅಂತ ಹೇಳಿದರೆ ಕೊನೆಯಲ್ಲಿರುವಂತಹ CH3 ಗ್ರೂಪ್ನ ತಗೊಂಡು ಬಂದು ನೀವು ಸೆಕೆಂಡ್ ಗ್ರೂಪಿಗೆ ಬ್ರಾಂಚಿಂಗ್ ಕೊಟ್ಟರೆ ಅದೇನಾಯಿತು? 2-ಮಿಥೈಲ್ ಬ್ಯೂಟೇನ್.
ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೆಕೆಂಡ್ ಪೊಸಿಷನ್ ಮಿಥೈಲ್ ಗ್ರೂಪ್. ಆಮೇಲೆ ನಿಮ್ಮ ಲಾಂಗ್ ಚೈನ್, ಇವಾಗ ಇದು ಲಾಂಗ್ ಚೈನ್ ಆದರೆ ಅದರಲ್ಲಿ ಬ್ಯೂಟೇನ್, ಯಾಕೆಂದರೆ 4 ಕಾರ್ಬನ್ ಆಟಮ್ ಇದೆ. ಆ್ಯಂಡ್ ಯು ಆಲ್ಸೋ ಕ್ಯಾನ್ ಕಾಲ್ ದಿಸ್ ಆಸ್ ಐಸೋಪೆಂಟೇನ್. ಇದನ್ನು ಐಸೋಪೆಂಟೇನ್ ಅಂತ ಹೇಳಿ ಆ್ಯಕ್ಚುಲಿ ಕರೀತಾರೆ. ಇದು ಸೆಕೆಂಡ್ ಐಸೋಮರ್ ಆಯಿತು. ಥರ್ಡ್ ಐಸೋಮರ್, ಸ್ಟ್ರಕ್ಚರಲ್ ಐಸೋಮರ್ ಆಫ್ ಪೆಂಟೇನ್ ಇಸ್ ದಿಸ್: 1 carbon in the middle, south, north, east, west. So you are going to represent the molecule in a plus form. ಅಂದರೆ ಒಂದು ಕಾರ್ಬನನ್ನು ಮಿಡ್ಲಿಗೆ ಬರೆದು ಅದರ 4 ದಿಕ್ಕಲ್ಲೂ ಕಾರ್ಬನ್ಸನ್ನು ಬರೆದ್ರೆ ಅದು ನಿಯೋ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡಿ, ಈ ಕಾರ್ಬನ್ ಟರ್ಮಿನಲ್ ಪೊಸಿಷನಲ್ಲಿ ಇರೋದ್ರಿಂದ CH3 CH3 CH3. ಸೊ ಇದನ್ನು ನಾವು ಥರ್ಡ್ ಐಸೋಮರ್ ಆಫ್ ಪೆಂಟೇನ್ ಅಂತ ಹೇಳಿ ಬರಿತೀವಿ. ನಥಿಂಗ್ ಬಟ್ ನಿಯೋಪೆಂಟೇನ್. ಅದನ್ನು ನಿಯೋಪೆಂಟೇನ್ ಅಂತ ಹೇಳಿ ಸ್ಪೆಸಿಫೈ ಮಾಡ್ತೀವಿ. ಸೊ ವಾಟ್ ಡಿಡ್ ವಿ ಲರ್ನ್? ಬ್ಯೂಟೇನಿಗೆ ಎಷ್ಟು ಐಸೋಮರ್ ಇದೆ? 2 ಅಲ್ವಾ? ಬ್ಯೂಟೇನ್ ಹ್ಯಾಸ್ ಗಾಟ್ 2 ಐಸೋಮರ್. ಒಂದು ಸ್ಟ್ರೇಟ್ ಚೈನ್, ಇನ್ನೊಂದು ಐಸೋ ಬ್ಯೂಟೇನ್. ಯಾವುದೆಲ್ಲ ಅದು? ಎನ್ ಬ್ಯೂಟೇನ್ ಒಂದು ಕಂಪೌಂಡ್ ಬಂದು, ಸೆಕೆಂಡ್ ಕಂಪೌಂಡ್ ಬಂದು ಐಸೋಬ್ಯೂಟೇನ್. ಐಸೋಬ್ಯೂಟೇನ್. ಹಾಗೆ ಪೆಂಟೇನಿಗೆ ನಾವು ಎಷ್ಟು ಐಸೋಮರ್ಸನ್ನು ನೋಡಿದ್ವಿ? ಪೆಂಟೇನಿಗೆ ನಾವು 3 ಐಸೋಮರ್ಸನ್ನು ನೋಡಿದ್ವಿ. ಐಸೋಮರ್ಸ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಕಂಪೌಂಡ್ಸ್. ಫಸ್ಟ್ ಕಂಪೌಂಡ್ ಯಾವುದು? ಎನ್ ಪೆಂಟೇನ್. ಓಕೆನಾ? ಫಸ್ಟ್ ಕಂಪೌಂಡ್ ಇಸ್ ಎನ್ ಪೆಂಟೇನ್. ಸೆಕೆಂಡ್ ಕಂಪೌಂಡ್ ಯಾವುದು? ಐಸೋಪೆಂಟೇನ್. ಐಸೋಪೆಂಟೇನ್. ಅಥವಾ ಯು ಆಲ್ಸೋ ಹ್ಯಾವ್ ಅನದರ್ ನೇಮ್ ಫಾರ್ ದಿಸ್ ಐಸೋಪೆಂಟೇನ್, ದಟ್ ಇಸ್ 2-methyl ಬ್ಯೂಟೇನ್. 2-methyl ಬ್ಯೂಟೇನ್. ಲಾಸ್ಟ್ ಕಂಪೌಂಡ್ ಬಂದು ಥರ್ಡ್ ಕಂಪೌಂಡ್, ಅದನ್ನು ವಿಲ್ ಬಿ ಕಾಲಿಂಗ್ ಇಟ್ ಆಸ್ ನಿಯೋಪೆಂಟೇನ್. ಇನ್ ಕಾಮನ್ ನೇಮ್ ಇಟ್ ಇಸ್ ನಿಯೋಪೆಂಟೇನ್. ಐಯುಪ್ಯಾಕ್ ನೇಮಲ್ಲಿ ಮೇಲ್ಗಡೆನೂ ಕೆಳಗಡೆ ಎರಡಕ್ಕೂ ಬ್ರಾಂಚಿಂಗ್ ಇರುತ್ತೆ. ಹೀಗಿರುತ್ತೆ ಅಲ್ವಾ ನಿಯೋ ಸ್ಟ್ರಕ್ಚರ್ ಬಂದುಬಿಟ್ಟು. ನೀವಿವಾಗ ಲಾಂಗೆಸ್ಟ್ ಚೈನ್ ಸೆಲೆಕ್ಟ್ ಮಾಡಿರ್ತೀರಾ. ಇಲ್ಲಿ CH3 ಗ್ರೂಪ್ ಇದೆ, ಕೆಳಗಡೆ CH3 ಗ್ರೂಪ್ ಇದೆ, ಇದು ಸೆಕೆಂಡ್ ಕಾರ್ಬನಲ್ಲಿದೆ. ಸೊ ದ ನೇಮ್ ವಿಲ್ ಬಿ 2,2, ಸಿಸ್ಟಮ್ಯಾಟಿಕ್ ನೇಮ್ 2,2, ಪುಟ್ ಹೈಫನ್ ಹಾಕಿ ಡೈಮೆಥೈಲ್. ನೀವು ಈ ಪ್ರಿಫಿಕ್ಸ್ ಡೈಯನ್ನು ಯೂಸ್ ಮಾಡ್ತೀರಾ ಬಿಕಾಸ್ ದೇರ್ ಆರ್ 2 times ಮೆಥೈಲ್ ಗ್ರೂಪ್. ಆಮೇಲೆ ಆ ಲಾಂಗ್ ಚೈನಲ್ಲಿ 3 ಕಾರ್ಬನ್ ಇದೆ. ಸೊ ಡೈಮಿಥೈಲ್ ಪ್ರೋಪೇನ್. 2,2 ಡೈಮಿಥೈಲ್ ಪ್ರೋಪೇನ್. ಇದು ಇಷ್ಟುಗಳು ಪೆಂಟೇನಿದು ಐಸೋಮರ್. ಸೊ ಅವ್ರು ಹೇಗೆ ಕ್ವೆಶನ್ ಕೇಳ್ಬೋದು ಇದರಲ್ಲಿ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್ ಹೀಗಿರುತ್ತೆ: ಈ ಐಸೋಮರಲ್ಲಿ ಯಾವ ಐಸೋಮರಿಗೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ ಅಥವಾ ಯಾವ ಐಸೋಮರಿಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಅಂತ ಹೇಳುವ ಕ್ವೆಶನನ್ನು ಅವ್ರು ಕೇಳ್ಬೋದು. ಸೊ ಹಾಗೆ ಕೇಳಿದರೆ ನೋ ಡೌಟ್ ಯಾವ ಐಸೋಮರ್ ಸ್ಟ್ರೇಟ್ ಚೈನ್ ಆಗಿರುತ್ತೋ ಅದರದ್ದು ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಬ್ರಾಂಚಿಂಗ್ ಇಲ್ಲ ಅಂದರೆ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಬಾಯ್ಲಿಂಗ್ ಪಾಯಿಂಟಿಗೆ ಇಂಪಾರ್ಟೆಂಟ್ ಫೀಚರ್ ಏನು? ಸರ್ಫೇಸ್ ಏರಿಯಾ ಜಾಸ್ತಿ ಇದ್ರೇ ಅಲ್ಲಿ ವಂಡರ್ ವಾಲ್ ಫೋರ್ಸ್ ಜಾಸ್ತಿ ಇರುತ್ತೆ. ಮೋರ್ ದಿಸ್ ವಂಡರ್ ವಾಲ್ ಫೋರ್ಸ್ ಗ್ರೇಟರ್ ವಿಲ್ ಬಿ ದ ಬಾಯ್ಲಿಂಗ್ ಪಾಯಿಂಟ್. ನೀವು ಜಾಸ್ತಿ ಟೆಂಪ್ರೇಚರನ್ನು ಸಪ್ಲೈ ಮಾಡಬೇಕಾಗುತ್ತೆ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಟು ಬ್ರೇಕ್ ದೆಮ್. ಈಗ 2-methyl ಬ್ಯೂಟೇನಲ್ಲಿ ಒಂದು ಬ್ರಾಂಚಿಂಗ್ ಬಂದಿದೆ, ಹಾಗಾಗಿ ನೆಕ್ಸ್ಟ್ ಟು ಎನ್ ಪೆಂಟೇನ್ ಜಾಸ್ತಿ ಇರುವಂತಹ ಬಾಯ್ಲಿಂಗ್ ಪಾಯಿಂಟ್ ಯಾವುದಕ್ಕೆ? ಐಸೋಬ್ಯೂಟೇನಿಗೆ. ತೀರಾ ಕಡಿಮೆ ಯಾವುದಕ್ಕೆ? ನಿಯೋಪೆಂಟೇನ್ ಅಥವಾ 2,2 ಡೈಮಿಥೈಲ್ ಪ್ರೋಪೇನಿಗೆ ಬಾಯ್ಲಿಂಗ್ ಪಾಯಿಂಟ್ ಬಂದು ತೀರಾ ಕಡಿಮೆ ಇದೆ. ದ ರೀಸನ್ ಇಸ್ ಇಟ್ ಹ್ಯಾಸ್ ಹೈಯೆಸ್ಟ್ ಬ್ರಾಂಚಿಂಗ್. ಮೋರ್ ದ ಬ್ರಾಂಚಿಂಗ್, ಇಲ್ಲಿ ಮಾಲಿಕ್ಯೂಲ್ ಟೆನ್ ಟು ಗೆಟ್ ಸ್ಪಿಯರ್ಸ್ ಎಂತ ಹೇಳ್ತೀವಿ, ಸ್ಪೆರಿಕಲ್ಸ್ ಶೇಪ್ ಅಂತ ಹೇಳ್ಬೋದು. ಈ ಮಾಲಿಕ್ಯೂಲ್ ವೃತ್ತಾಕಾರದಲ್ಲಿ ಆ ವೃತ್ತಾಕಾರದ ಶೇಪ್ ಅದಕ್ಕೆ ಸಿಗುತ್ತೆ. ಹಾಗೆ ಸಿಕ್ಕಿದಾಗ ಇನ್ನರ್ ಸರ್ಫೇಸ್ ಏರಿಯಾ ರಿಯಾಕ್ಷನ್ಗೆ ಅವೈಲಬಲ್ ಆಗಿರಲ್ಲ, ಔಟರ್ ಸರ್ಫೇಸ್ ಏರಿಯಾ ಮಾತ್ರ ರಿಯಾಕ್ಷನ್ಗೆ ಅವೈಲಬಲ್ ಆಗಿರುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಕಡಿಮೆ ಆಯಿತು ಅಂದರೆ ಈ ವಂಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಕಡಿಮೆ ಆಗುತ್ತೆ. ನಿಮಗೆ ಈಸಿಯಾಗಿ ಆ ಮಾಲಿಕ್ಯೂಲ್ಸನ್ನು ಟೆಂಪ್ರೇಚರ್ ಕೊಟ್ಟು ಬ್ರೇಕ್ ಮಾಡ್ಬೋದು, ಮೆಲ್ಟ್ ಮಾಡ್ಬೋದು ಅಥವಾ ಬಾಯ್ಲ್ ಮಾಡ್ಬೋದು. ಸೊ ಐಸೋಮರಲ್ಲಿ ವಿಚ್ ಐಸೋಮರ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಆರ್ ಲೈಕ್ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳುವಂಥದ್ದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಲೆಟ್ಸ್ ಗೆಟ್ ಇನ್ ಟು ಐಸೋಮರ್ಸ್ ಆಫ್ ಹೆಕ್ಸೇನ್. ಎಷ್ಟು ಐಸೋಮರ್ ಇದೆ ಹೆಕ್ಸೇನಿಗೆ ಟೋಟಲ್ ಆಗಿ ಅಂತ ಹೇಳಿದರೆ 5. ಓಕೆ, 5 ಐಸೋಮರ್ ಇದೆ. ಸೊ ಇಲ್ಲಿ ಲೆಟ್ಸ್ ಗೆಟ್ ಇನ್ ಟು ದ ಐಸೋಮರ್ ನೇಮ್. ಡಿಫ್ರೆಂಟ್ ಐಸೋಮರ್ ಯಾವುದು ಅಂತ ಹೇಳಿ ಫೋಕಸ್ ಮಾಡೋಣ. ಫಸ್ಟ್ ಇದು ಸ್ಟ್ರೇಟ್ ಚೈನ್, ಸೊ ಇಟ್ ಇಸ್ ಎನ್ ಹೆಕ್ಸೇನ್.
ಸ್ಟ್ರೇಟ್ ಚೈನ್ ಆಗಿರುವ ಕಾರಣಕ್ಕೆ ಹೆಕ್ಸೇನ್. ಹೌದಾ? ಎಷ್ಟು ಕಾರ್ಬನ್ ಇದೆ? 1 2 3 4 5 6 ಕಾರ್ಬನ್ಸ್ ಇದ್ರೆ ಹೆಕ್ಸ್. ಅವುಗಳ ನಡುವೆ ಸಿಂಗಲ್ ಬಾಂಡಿಂಗ್ ಇದೆ ಎನ್ ಅಂತ ಹೇಳುವಂಥದ್ದು ಕಾಮನ್ ಸಿಸ್ಟಮ್ ಅಲ್ಲಿ ಸ್ಟ್ರೇಟ್ ಚೈನ್ಗೆ ರೆಪ್ರೆಸೆಂಟ್ ಮಾಡುವ ಒಂದು ವೇ. ಸೊ ಎನ್ ಹೆಕ್ಸೇನ್ ಆಯಿತು, ಫಸ್ಟ್ ಐಸೋಮರ್ ಆಯಿತು. ಸೆಕೆಂಡ್ ಐಸೋಮರ್ ಅಲ್ಲಿ ಏನು ಮಾಡ್ತೀರಾ? ಸೆಕೆಂಡ್ ಕಾರ್ಬನ್ ಆಟಮ್ಗೆ ನೀವು ಬ್ರಾಂಚಿಂಗ್ ತರ್ತೀರಾ. ಅಂದರೆ ಲಾಸ್ಟಲ್ಲಿ ಈ ಮಿಥೈಲ್ ಗ್ರೂಪ್ ಇದೆಯಲ್ಲ, ಇದನ್ನು ಪ್ಲಕ್ ಮಾಡಿ ಸೆಕೆಂಡ್ ಕಾರ್ಬನ್ ಆಟಮ್ಗೆ ನೀವು ಅಟ್ಯಾಚ್ ಮಾಡ್ತೀರಾ. ಸೊ ನಿಮ್ಮ ಮೇನ್ ಚೈನಲ್ಲಿ ಇವಾಗ 6 ಇಲ್ಲ, ಮೇನ್ ಚೈನಲ್ಲಿ ಓನ್ಲಿ 5 ಆಟಮ್ಸ್ ಇದೆ. 1 2 3 4 5. ಆ 6th ಒನ್ ಇಲ್ಲಿಗೆ ಬರೆದಿರೋದು ನೀವು ಅಲ್ವಾ? ಸೊ ಹಾಗಾಗಿ 6th ಆಟಮನ್ನು ನಾನು ಏನು ಮಾಡಬೇಕು ಇವಾಗ? ಇದು ಡಿಲೀಟ್ ಮಾಡ್ತಿದ್ದೀನಿ. ದೇರ್ ಇಸ್ ನೋ ದಿಸ್ ಆಟಮ್, ಈ ಆಟಮ್ ಇಲ್ಲ ಅಲ್ಲಿ. CH3 ಆಯಿತು. ಸೊ 6 ಮಾಲಿಕ್ಯೂಲ್ಸ್ ಇದು, 1 2 3 4 5 6. ದ 6th ಒನ್ ಯು ಆರ್ ಬ್ರಾಂಚಿಂಗ್ ಎಟ್ ದ ಸೆಕೆಂಡ್ ಒನ್. ಈಗ ನಿಮ್ಮ ಚೈನಲ್ಲಿ ಎಷ್ಟಾಯಿತು ಕಾರ್ಬನ್ ಆಟಮ್ಸ್? ಪೆಂಟ್ ಅಲ್ವಾ? 5 ಇದೆ. ಸೊ ಪೆಂಟೇನ್ ಆಯಿತು. ಬ್ರಾಂಚಿಂಗ್ ಎಲ್ಲಿ ಬಂತು? ಸೆಕೆಂಡ್ ಪೊಸಿಷನಲ್ಲಿ. ಯಾರದು? ಮಿಥೈಲ್. ಸೊ ಇಟ್ ಶುಡ್ ಕಮ್ ಬಿಫೋರ್ ದ ರೂಟ್ ವರ್ಡ್. ರೂಟ್ ವರ್ಡ್ ಇಸ್ ಪೆಂಟೇನ್, ಅದು 2 ಮಿಥೈಲ್ ಪೆಂಟೇನ್ ಆಯಿತು. ಅಥವಾ ಸಿನ್ಸ್ ಯು ಬ್ರಾಂಚ್ಡ್ ಎಟ್ ದ ಸೆಕೆಂಡ್ ಕಾರ್ಬನಲ್ಲಿ ನೀವು ಬ್ರಾಂಚಿಂಗ್ ಮಾಡಿರೋ ಕಾರಣಕ್ಕೋಸ್ಕರ ಅದನ್ನು ಐಸೋ ಬ್ರಾಂಚಿಂಗ್ ಅಂತ ಹೇಳ್ತೀವಿ, ಅಥವಾ ಐಸೋ ಹೆಕ್ಸೇನ್. ಯಾಕೆ ಅಂದರೆ ಇಲ್ಲಿ 6 ಕಾರ್ಬನ್ ಇರೋ ಕಡೆ ನೀವು ಸೆಕೆಂಡ್ ಗ್ರೂಪಿಗೆ ಬ್ರಾಂಚಿಂಗ್ ಮಾಡಿದಿರ, ಹಾಗಾಗಿ ಅದು ಐಸೋ ಹೆಕ್ಸೇನ್ ಆಯಿತು. ಓಕೆ, ಇದು ಸೆಕೆಂಡ್ ಐಸೋಮರ್ ಆಯಿತು. ಥರ್ಡ್ ಐಸೋಮರ್, ಈಗ ನೀವು ಆಲ್ರೆಡಿ ಆ 6th ಅಲ್ಲಿರುವಂತಹ ಕಾರ್ಬನ್ ತಗೊಂಡು ಬಂದು ಸೆಕೆಂಡಿಗೆ ಬ್ರಾಂಚಿಂಗ್ ಹಾಕಿದ್ರಿ ಅಲ್ವಾ? ತಗೊಂಡು ಪುಷ್ ಮಾಡಿ ಅದನ್ನ ಥರ್ಡಿಗೆ ಹಾಕಿ. ಸೊ ಇದು 1, ಇದು 2, ಇದು 3 4 5. ಈಗ ಥರ್ಡ್ ಪೊಸಿಷನಲ್ಲಿ ನೀವು ಫಸ್ಟಿಗೆ ಸೆಕೆಂಡ್ ಪೊಸಿಷನಲ್ಲಿ ಏನಿತ್ತು ಮಿಥೈಲ್ ಗ್ರೂಪ್, ಅದು ಥರ್ಡ್ ಪೊಸಿಷನಿಗೆ ಬಂದರೆ ಅದನ್ನು 3 ಮಿಥೈಲ್ ಪೆಂಟೇನ್, ಅದಕ್ಕೆ ಐಸೋ ನಿಯೋ ಅಂತ ಹೇಳುವಂಥ ಟೆಕ್ನಿಕಲ್ ಆಗಿರುವಂತಹ ಒಂದು ಕಾಮನ್ ನೇಮ್ ಇಲ್ಲ. ಸೊ ಅದಕ್ಕೆ ಐಯುಪ್ಯಾಕ್ ನೇಮೇ ಕೊಡಬೇಕಾಗುತ್ತೆ. ನೀವೇನು ಮಾಡಿದ್ರಿ? ಲಾಂಗೆಸ್ಟ್ ಚೈನನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ. ಯಾವ ಡಿರೆಕ್ಷನಿಂದ ಬೇಕಾದ್ರೂ ಬರ್ಬೋದು, ಲೆಫ್ಟಿಂದ ಬಂದರು, ರೈಟಿಂದ ಬಂದರು. ಬ್ರಾಂಚಿಂಗ್ ಆಗಿರುವ ಕಾರ್ಬನಿಗೆ ನಂಬರ್ ಬಂದುಬಿಟ್ಟು 3 ಅಂತಲೇ ಸಿಗುವಂಥದ್ದು. ಸೊ 3 ಮಿಥೈಲ್, ಯಾಕೆಂದರೆ ಮಿಥೈಲ್ ಗ್ರೂಪ್ ಹ್ಯಾಂಗ್ ಆಗಿದೆ, ಪೆಂಟೇನ್ ಅಂತ ಹೇಳಿ ಬರೀತೀರ. ಸರಿ, ಇವಾಗ ಇದಿಷ್ಟು ಆಯ್ತಲ್ಲ. ನೆಕ್ಸ್ಟ್ ಇದು ಯಾವುದು? ಡೈಮಿಥೈಲ್ ಬ್ಯೂಟೇನ್. ಓಕೆ, ಸೊ ಇದನ್ನು ನಾವು ಕರೆದು ಡೈಮಿಥೈಲ್ ಬ್ಯೂಟೇನ್ ಅಂತ ಹೇಳ್ಬೋದು. ಹಾಂ, ಸೊ ಡೈಮಿಥೈಲ್ ಬ್ಯೂಟೇನ್ ಅಂತ ಹೇಳಿದ್ರೆ ಇಲ್ಲಿ ನಿಯೋ ಗ್ರೂಪ್, ಇದು ನೆನ್ಪು ಮಾಡ್ಕೊಳ್ಳಿ ನೀವು. ನಿಯೋ ಪೆಂಟೇನನ್ನು ಹೇಳಿದೆ ಅಲ್ವಾ? ಅದೇ ಥರ ಇದೇನು ನಿಯೋ ಹೆಕ್ಸೇನ್ ಅಂದರೆ ಅರ್ಥ ಏನು? ಫಸ್ಟಿಗೆ ಒಂದು ಕಾರ್ಬನ್ನ ಮಿಡಲ್ ಹಾಕೊಳ್ಳಿ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಬರ್ದಿದ್ದೀರ. 6 ಕಾರ್ಬನ್ ಅಲ್ವಾ? ಹಾಗಾಗಿ 6th ಕಾರ್ಬನನ್ನು ಇಲ್ಲಿ ಓಪನ್ ಮಾಡಿಕೊಂಡು, ಅಂದರೆ ಚೈನ್ ಓಪನ್ ಮಾಡಿ. ಚೈನ್ ಓಪನ್ ಮಾಡೋದಂದ್ರೆ ಏನು? ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಆ ಹೈಡ್ರೋಜನ್ ಪ್ಲೇಸಲ್ಲಿ CH3 ಗ್ರೂಪನ್ನು ಬರೆದ್ರೆ ಅದು ನಿಯೋ ಹೆಕ್ಸೇನ್ ಆಗುತ್ತೆ. ಟೆಕ್ನಿಕಲ್ ಟರ್ಮಲ್ಲಿ ಇದನ್ನ ಹೇಗೆ ನೀವು ನೇಮ್ ಮಾಡ್ತೀರಾ? ಯು ಶುಡ್ ಫಸ್ಟ್ ನಂಬರ್ ದ ಕಾರ್ಬನ್ ಆಟಮ್ 1 2 3 4. Start numbering from that side which results lowest number for that carbon which has got substitution. ನೀವು ನಂಬರ್ ಮಾಡಬೇಕಾಗಿರುವಂತಹ ಡೈರೆಕ್ಷನ್ ಅದಾಗಿರಬೇಕು. ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿಂದ ನೀವು ಆ ಡೈರೆಕ್ಷನಿಂದ ನಂಬರ್ ಮಾಡೋದಾದರೆ ಬ್ರಾಂಚಿಂಗಲ್ಲಿರುವಂತಹ ಕಾರ್ಬನ್ ಆಟಮ್ಗೆ ಲೋವೆಸ್ಟ್ ನಂಬರ್ ಸಿಗಬೇಕು ಅಥವಾ ಹೈ ಪ್ರಯಾರಿಟಿ ಸಿಗಬೇಕು. ಸೊ ಇಲ್ಲಿ 2,2, ಯಾಕೆಂದರೆ ಸೆಕೆಂಡ್ ಪೊಸಿಷನಲ್ಲಿ 2 ಮಿಥೈಲ್ ಇದೆ. ಸೊ ಡೈಮಿಥೈಲ್ ಆಯಿತು. 2,2 ಡೈಮಿಥೈಲ್ ಬ್ಯೂಟೇನ್ ಅಂತ ಹೇಳುವಂಥದ್ದು. 1 more ಪೆಂಡಿಂಗ್ ಇದೆ ಅಂತ ಹೇಳಿದೆ ಅಲ್ವಾ? ನಾನು ಅದನ್ನು ಬರೀತೀನಿ ಇವಾಗ ನೋಡಿ. ಸೊ ಟೋಟಲ್ ಕಾರ್ಬನ್ ಆಟಮ್ 6 ಇದೆ, ಕೌಂಟ್ ಮಾಡಿ. 1 2 3 4 5 6. 6ಗಿನ್ನ ಜಾಸ್ತಿ ಇರಬಾರ್ದು, ಇದ್ದರೆ ಅದು ರಾಂಗ್ ಅಂತೇಳಿ ಆಯಿತು. ಸೊ ಇವಾಗ ಪೆಂಡಿಂಗ್ ಇರುವಂತಹ ಕಾರ್ಬನ್ ಆಟಮಲ್ಲಿ ಐಸೋಮರಲ್ಲಿ ಇಲ್ಲಿದೆ ನೋಡಿ. ಸೊ CH3 CH CH CH3, ಇಲ್ಲಿ CH3 ಆ್ಯಂಡ್ ಹಿಯರ್ ಆಲ್ಸೋ CH3. ಸೊ ನೇಮ್ ದ ಕಾರ್ಬನ್ ನಂಬರ್ ಮಾಡಿ ಕಾರ್ಬನನ್ನು 1 2 3 4 ಅಂತ ಹೇಳಿ ಮಾಡ್ತೀರಾ. ಸೊ ಯಾವ ಕಡೆಯಿಂದ ಮಾಡಿದ್ರೂ ಹ್ಯಾಂಗಿಂಗ್ಸ್ ಅಥವಾ ಬ್ರಾಂಚಿಂಗ್ ಇರುವ ಕಾರ್ಬನಿಗೆ ಸೇಮ್ ನಂಬರೇ ಸಿಗುತ್ತೆ. ಸೊ ನೇಮ್ ಮಾಡಿ. ಫಸ್ಟಿಗೆ ಪೇರೆಂಟ್ ಚೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇರೆಂಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಇದೆ? 4 ಇದೆ. ಸೊ ದ್ಯಾಟ್ ವಿಲ್ ಬಿ ಯೋರ್ ರೂಟ್ ವರ್ಡ್. ಬಿಟ್ವೀನ್ ದೇಮ್ ಸಿಂಗಲ್ ವರ್ಡ್ ಬ್ಯೂಟೇನ್ ಆಯಿತು. ನಾವು ನೇಮ್ ದ ಪ್ರಿಫಿಕ್ಸಸ್. 2 ಆ್ಯಂಡ್ 3rd ಪೊಸಿಷನಲ್ಲಿ ಪ್ರಿಫಿಕ್ಸ್ಗಳಿದ್ದಾರೆ. ಸೊ ಹಾಗಾಗಿ ಅವರನ್ನು ನಾವು ಸಪ್ರೇಟಾಗಿ ಬರ್ಕೊಳ್ಳೋಣ. ಸೊ ಹೇಗೆ ಬರೀತೀರಾ? 2,3 ಡೈಮಿಥೈಲ್. ಓಕೆ, 2,3 ಡೈಮಿಥೈಲ್ ಬ್ಯೂಟೇನ್. ಇದು ಬಂದು ಲಾಸ್ಟ್ ಐಸೋಮರ್, ಇದು
ಹೆಸರಾಗಿರುತ್ತೆ. ಸೊ ಎಷ್ಟು ಐಸೋಮರ್ ಇದೆ ಹೆಕ್ಸೇನಿಗೆ ಹಾಗಾದರೆ? ಹೆಕ್ಸೇನ್ ಹ್ಯಾಸ್ ಗಾಟ್ 5 ಐಸೋಮರ್, 5 ಐಸೋಮರ್ ಇದೆ. ಒಂದು ಸ್ಟ್ರೇಟ್ ಚೈನ್, ಅದಕ್ಕೆ ಏನು ಹೇಳ್ತೀರಾ? ಎನ್ ಹೆಕ್ಸೇನ್. ಓಕೆ, ಆ ಸ್ಟ್ರೇಟ್ ಚೈನಿಗೆ ನೀವು ಎನ್ ಹೆಕ್ಸೇನ್ ಅಂತ ಹೇಳ್ತೀರಾ ಅಲ್ವಾ? ಇನ್ನೊಂದು ಸೆಕೆಂಡ್ ಒನ್ ಬಂದು ಐಸೋಹೆಕ್ಸೇನ್. ಇಲ್ಲೇನು? ಸೆಕೆಂಡ್ ಕಾರ್ಬನಿಗೆ ಬ್ರಾಂಚಿಂಗ್ ಕೊಡ್ತೀರಾ, ಐಸೋಹೆಕ್ಸೇನ್. ಥರ್ಡ್ ಕಂಪೌಂಡಲ್ಲಿ ಸೆಕೆಂಡ್ ಕಾರ್ಬನಿಗೆ 2 ಬ್ರಾಂಚಿಂಗ್ ಕೊಡ್ತೀರಾ, ಸೊ ನಿಯೋಹೆಕ್ಸೇನ್ ಆಯಿತು. ಆಯಿತಾ? ಐಸೋಹೆಕ್ಸೇನ್ದು ಮಾಡಿಫಿಕೇಶನ್ ಅದೇನು? 3-methyl pentane. ದ್ಯಾಟ್ ಈಸ್ ಯೋರ್ 4th ಐಸೋಮರ್. 5th ಐಸೋಮರ್ ಯಾವುದು? 2,3 dimethyl butane. 2,3 dimethyl butane. ನೀವು ನೋಡ್ತಾ ಇದ್ದೀರಾ, ಫಸ್ಟ್ 3 ಫಾರ್ಮಿಗಷ್ಟೇ ಕಾಮನ್ ನೇಮ್ ಇದು, ಒಂದು ಏನು ಒಂದು ಬ್ಯೂಟಿ ಇದೆ. ಬಟ್ ನೆಕ್ಸ್ಟ್ ಬರುವಂಥದಕ್ಕೆಲ್ಲ ಎಲ್ಲದಕ್ಕೂ ಕೂಡ ಯು ಶುಡ್ ನೋ ಹೌ ಟು ಸೆಲೆಕ್ಟ್ ಅ ಪ್ಯಾರೆಂಟ್ ಚೈನ್, ಹೇಗೆ ಸೆಲೆಕ್ಟ್ ಮಾಡಬೇಕು, ಅದನ್ನು ಯಾವ ಕಡೆಯಿಂದ ನಂಬರ್ ಮಾಡಬೇಕು, ಬ್ರಾಂಚಿಂಗ್ ಎಲ್ಲಿ ಬರುತ್ತೆ, ಬ್ರಾಂಚಿಂಗ್ ಇರುವ ಕಾರ್ಬನ್ಗೆ ಎಷ್ಟು ನಂಬರ್ ಕೊಡಬೇಕು ಅಂತ ಹೇಳುವ ಐಡಿಯಾ ಇಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಆಗುತ್ತೆ. ಎಲ್ಲಿ? ಐಸೋಮರ್ ಅನ್ನೋ ಕಾನ್ಸೆಪ್ಟಲ್ಲಿ ಅಂತ ಹೇಳಿ. ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಈ ಥರ ಕ್ವೆಶನ್ಸ್ ಬರುತ್ತೆ. ಕ್ವೆಶನ್ಸಲ್ಲಿ ಅವರು ಕ್ಲಿಯರ್ ಆಗಿ ಹೇಳಲ್ಲ, ದೇ ವಿಲ್ ಜಸ್ಟ್ ಗಿವ್ ದ ಫಾರ್ಮುಲಾ. ಹೇಗೆ? C5H10ಗೆ ಬರುವಂತಹ ಎಲ್ಲ ಐಸೋಮರ್ಸನ್ನು ಮೆನ್ಷನ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಸೊ C5H10 ಆಲ್ಕೀನ, ಆಲ್ಕೇನ, ಆಲ್ಕೈನ ಅಂತ ಹೇಳಿ ಐಡೆಂಟಿಫೈ ಮಾಡಿ. ಹೇಗೆ ಮಾಡ್ತೀರಾ? ಟೇಕ್ ದ ಫಾರ್ಮುಲಾ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 5, ಐ ಮೀನ್ ಕಾರ್ಬನ್ N. ಏನಾಯ್ತು ಇಲ್ಲಿ? 5, 2 into 5 plus 2 ಆಯಿತು. ಸೊ ಇಟ್ ವಿಲ್ ಬಿ C5H10. ಎಸ್, ಕೊಟ್ಟಿರುವಂತಹ ಫಾರ್ಮುಲಾ ಆಲ್ಕೇನ್ ಜನರಲ್ ಫಾರ್ಮುಲಾ ಕ್ಯಾಟಗರಿಗೆ ಫಿಟ್ ಆಗ್ತಾ ಇದೆ. ಸೊ ಇದು ಪೆಂಟೇನ್ ಆಯಿತು. ಪೆಂಟೇನ್ದು ಫಸ್ಟ್ ಐಸೋಮರ್ ಹೇಗೆ ಬರೀತೀರಾ? 1, 2, 3, 4, 5. ಫಸ್ಟ್ ಇದು ಸ್ಟ್ರೇಟ್ ಚೈನ್. ಸೆಕೆಂಡ್ ಐಸೋಮರ್ ಹೇಗೆ ಬರೀತೀರಾ? 1, 2, 3, 4. ಫಿಫ್ತನ್ನು ಸೆಕೆಂಡಿಗೆ ನೀವು ಬ್ರಾಂಚ್ ಕೊಡ್ತೀರಾ. ಇದು ಸೆಕೆಂಡ್ ಐಸೋಮರ್. ಇದು ಯಾವುದಿದು? ಐಸೋಬ್ಯೂಟೇನ್, ಸಾರಿ ಐಸೋಪೆಂಟೇನ್ ಆರ್ 2-methyl butane. 2-methyl butane. How will you write the third one? Third one ಹೇಗೆ ಬರೀತೀರಾ? Keep the 5th carbon or first carbon in the center. ಸೌತಿಗೆ ನಾರ್ತಿಗೆ ಕಾರ್ಬನ್ಸ್ ಬರೀತಾ ಹೋಗ್ತೀರಾ, ಈಸ್ಟ್ ಆ್ಯಂಡ್ ವೆಸ್ಟಿಗೂ ಕಾರ್ಬನ್ಸ್ ಬರೀತೀರಾ. ಆಮೇಲೆ ವ್ಯಾಲೆನ್ಸಿ ಫಿಲ್ ಮಾಡ್ತಾ ಹೋಗ್ತೀರಾ. ಇಲ್ಲಿ 3, 3 ಆ್ಯಂಡ್ 3, ಇಲ್ಲೂ ಕೂಡ 3. ಮಿಡಲ್ ಕಾರ್ಬನ್ಗೆ ಹೈಡ್ರೋಜನ್ ಬರಿಬೇಕಾ? ಬೇಡ, ಬಿಕಾಸ್ ಆಲ್ರೆಡಿ ಅದು ಟೆಟ್ರಾವ್ಯಾಲೆಂಟ್ ಇದೆ ಅಲ್ಲಿ. ಸೊ ಹೀಗೆ ಪ್ರತಿ ಐಸೋಮರ್ ಇದು ಸ್ಟ್ರಕ್ಚರನ್ನು ಬರೀತೀರಾ. ನೀವು ಎಕ್ಸಾಮಲ್ಲಿ ನಿಮ್ಮ ಟೀಚರ್ಸ್ ಪ್ರಿಫರ್ ಮಾಡ್ತಾರೆ ಬಾಂಡನ್ನು ಪ್ರತಿಯೊಂದನ್ನು ಮೆನ್ಷನ್ ಮಾಡಿ. ಹೈಡ್ರೋಜನನ್ನು ಸುಮ್ಮನೆ H3 ಅಂತ ಹೇಳಿ ಬರೆಯೋದಕ್ಕಿಂತ ಆ ಹೆಚ್ಚಿದ ಬಾಂಡ್ ಏನು ಮಾಡಬೇಕು, ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಈ ಥರ ನಾನು ಪ್ರತಿ ಮಾಲಿಕ್ಯೂಲ್ಸ್ಗೆ ಮಾಡೋಕ್ಕೋದ್ರೆ ಅದು ಇಟ್ ವಿಲ್ ಲುಕ್ ಮೋರ್ ಕ್ಲಮ್ಸಿ. ಹಾಗಾಗಿ ನಾನು ಫಸ್ಟ್ ಪೆಂಟೇನ್ದು ಮಾತ್ರ ರೆಪ್ರೆಸೆಂಟ್ ಮಾಡಿದ್ದೀನಿ ನೋಡಿ. ಓಕೆ.